ಹಲೋ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಸಿಂಧು ಮ್ಯಾಮ್. ಸಲ್ಲಿ ಪ್ರಾಬಬಿಲಿಟಿ ಟಾಪಿಕ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕಂಡೀಷನಲ್ ಪ್ರಾಬಬಿಲಿಟಿ ತಗೊಳ್ತಾ ಇದ್ದೀನಿ. ಸೊ ಯಾರಿಗೆ ಪ್ರಾಬಬಿಲಿಟಿ ಇನ್ನೂ ಬೇಸಿಕ್ಕು ಕೂಡ ಗೊತ್ತಿಲ್ಲ ಅನ್ನೋರಿಗೆ ವಿಡಿಯೋಸ್ದು ಬೇಸಿಕ್ ಇಂಟ್ರಡಕ್ಷನ್ ಕ್ಲಾಸ್ದು ವಿಡಿಯೋ ಪ್ರೀವಿಯಸ್ ಕ್ಲಾಸ್ 11ಅಲ್ಲಿ ನೀವು ಸ್ಟಡಿ ಮಾಡೋ ಅಂಥದ್ದು ಏನಿದೆ ಪ್ರಾಬಬಿಲಿಟಿ ಆಲ್ರೆಡಿ 10th ಸ್ಟಡಿ ಮಾಡಿರ್ತೀರಾ. ಸೊ ಅದರದ್ದು ಇಂಟ್ರೊಡಕ್ಷನ್ ವಿಡಿಯೋದು ಲಿಂಕ್ನ ಹಾಕಿರ್ತೀನಿ, ವಾಚ್ ಮಾಡಿ. ಅದಾದಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡೋರಂತೆ. ರೀಸನ್ ಏನಿಲ್ಲ, ಒಂದು ಸ್ವಲ್ಪನಾದರೂ ನಿಮಗೆ ಪ್ರಾಬಬಿಲಿಟಿ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು ಅಷ್ಟೇ. ಸೊ ಇವತ್ತಿನ ಕ್ಲಾಸಲ್ಲಿ ಕಂಡೀಷನಲ್ ಪ್ರಾಬಬಿಲಿಟಿ ಮಾಡ್ತೀನಿ ಅಂತ ಹೇಳಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡಿಪೆಂಡೆಂಟ್ ಇವೆಂಟು ಆ ಕಾನ್ಸೆಪ್ಟ್ ಮಾಡ್ತೀನಿ. ಆ ಕಾನ್ಸೆಪ್ಟ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ ಈ ಸಲ ಮಾಡೆಲ್ ಪೇಪರಲ್ಲಿ. ನೆಕ್ಸ್ಟು ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಬರೋದು 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್. ಸೊ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ. ಅದ್ರ ಜೊತೆಗೆ ಇನ್ನೊಂದು, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ರೀಸನ್, ನನಗೆ ನೆಕ್ಸ್ಟ್ ವೀಡಿಯೋ ನಾಳೆ ಕ್ಲಾಸಲ್ಲಿ ಡಿಪೆಂಡೆಂಟ್ ಇವೆಂಟ್ ಬಗ್ಗೆ ನಾನು ಪ್ರಾಬಬಿಲಿಟಿ ವಿಡಿಯೋ ಹಾಕ್ತೀನಿ ಅಂತ ಅಂದರೆ ಅಪ್ಲೋಡ್ ಮಾಡಿದ ತಕ್ಷಣ ಅದು ನೋಟಿಫಿಕೇಶನ್ ಬರುತ್ತೆ, ಓಕೆನಾ. ಸೊ ಅವಾಗ ನೀವು ನೀಟಾಗಿ ವಾಚ್ ಮಾಡ್ಕೋಬಹುದು. ಸೊ ಅದೊಂದು ರೀಸನ್. ನಾವು ಲೆಟ್ ಅಸ್ ಬಿಗಿನ್ ಕಂಡೀಷನಲ್ ಪ್ರಾಬಬಿಲಿಟಿ. So here, conditional probability, if E and F are two events associated with the same sample space of a random experiment. ಅಂದರೆ ನಿಮಗೆ ಇವೆಂಟ್ ಅಂದ್ರೆ ಏನು ಅಂತ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ಇವೆಂಟ್ ಅಂತ ಅಂದ್ರೆ ಏನು ಹಾಕೊಂಡ್ರೆ ಈಸಿ. ಸೊ ಇವೆಂಟ್ ಈಸ್ ಅ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಅಂದಮೇಲೆ ನಿಮಗೆ ಕ್ವಶನ್ ಬರುತ್ತೆ, ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು ಮೇಡಮ್ ಅಂತ. ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ರೆ ಯಾವುದೇ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ತಗೊಂಡ್ರೆ ನೀನು, ಟಾಸಿಂಗ್ಗೆ ಕಾಯಿನ್ ಇರ್ಬೋದು, ಥ್ರೋಯಿಂಗ್ಗೆ ಡೈ ಇರ್ಬೋದು, ಯಾವುದಾದ್ರೂ ತಗೊಳ್ಳಿ ಎಕ್ಸ್ಪೆರಿಮೆಂಟು. ಸೊ ಅದರಲ್ಲಿ ಬರೋ ಆಲ್ ಪಾಸಿಬಲ್ ಔಟ್ಕಮ್ಸ್, ಪಾಸಿಬಲ್ ರಿಸಲ್ಟ್ನ ನೀವು ಸೆಟ್ ಮಾಡಿ ಬರೆದ್ರೆ, ಕಲೆಕ್ಷನ್ಗೆ ಹಾಕಿ ಬರೆದ್ರೆ, ಸೊ ಅದನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಸಬ್ಸೆಟ್ಸ್ಗಳು ಏನಾಗಿರುತ್ತೆ ನಿಮಗೆ ಇವೆಂಟ್ಸ್ ಅಂತ ಕಾಲ್ ಮಾಡ್ತೀವಿ, ಓಕೆನಾ. ಓಕೆ, ಸೊ ಅಲ್ಲಿ 2 ಇವೆಂಟ್ನ ಚೂಸ್ ಮಾಡಿದ್ದೀವಿ, ಇ ಆ್ಯಂಡ್ ಎಫ್. ಯಾವುದರಲ್ಲಿ? ಒಂದು ಸ್ಯಾಂಪಲ್ ಸ್ಪೇಸಲ್ಲಿ, ಓಕೆನಾ. ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ಇ ಗಿವನ್ ದಟ್ ಎಫ್ ಹ್ಯಾಸ್ ಅಕ್ಕರ್ಡ್ ಅಂತ ಅಂದರೆ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ಇ ಏನಾಗುತ್ತೆ. ಸೊ ಗಿವನ್ ದಟ್ ಆಲ್ರೆಡಿ ಎಫ್ ಅನ್ನೋ ಇವೆಂಟ್ ಅಕ್ಕರ್ ಆಗಿದೆ ಅಂತ ತಗೊಂಡ್ರೆ, ಆಲ್ರೆಡಿ ಗೊತ್ತಿದೆ ಇದು ಎಫ್ ಅನ್ನೋ ಇವೆಂಟ್ ಬಗ್ಗೆ. ಸೊ ಕಂಡೀಷನಲ್ ಪ್ರಾಬಬಿಲಿಟಿ ಏನಾಗಿದೆ, ನೋಟೆಡ್ ಬೈ ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್. ಇ ಗಿವನ್ ದಟ್ ಎಫ್ ಅಂದರೆ ಇ ಬೈ ಎಫ್ ಈ ರೀತಿ ಹಾಕೋಬೇಕು. ಇದು ನೊಟೇಷನ್ನು ಅಥವಾ ಡಿನೋಟ್ ಮಾಡೋದು ಈ ರೀತಿ. ಸೊ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ ಪ್ರಾಬಬಿಲಿಟಿ ಆಫ್ ಇ ಬೈ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್. ಸೊ ಇದು ಆಲ್ರೆಡಿ ಅಕ್ಕರ್ ಆಗಿರುತ್ತಲ್ವ ಎಫ್ ಅನ್ನೋದು. ಹಾಗಾಗಿ ನೀವು ಇಲ್ಲಿ ಫಾರ್ಮುಲಾದಲ್ಲಿ ಪ್ರಾಬಬಿಲಿಟಿ ಆಫ್ ಎಫ್ ಡಿನಾಮಿನೇಟರಿಗೆ ತಗೊಳ್ಬೇಕು. ಸೊ ಇಲ್ಲಿ ಪ್ರಾಬಬಿಲಿಟಿ ಆಫ್ ನ್ಯೂಮರೇಟರ್ಗೆ ಇ ಇಂಟರ್ಸೆಕ್ಷನ್ ಎಫ್, ಬೋತ್ ಇವೆಂಟ್ಸ್ದು ಕೂಡ ಇಂಟರ್ಸೆಕ್ಷನ್ ಕಾಮನ್ ಎಲಿಮೆಂಟ್ ಏನು ಬರುತ್ತೆ ಅದ್ರ ಪ್ರಾಬಬಿಲಿಟಿ ತಗೊಂಡ್ರೆ, ಸೊ ನಿಮಗೆ ಸಿಗೋ ಅಂಥದ್ದು ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ಇ ಗಿವನ್ ದಟ್ ಎಫ್, ಓಕೆನಾ. ಸೊ ಗಿವನ್ ದಟ್ ಅಂತ ಇರುತ್ತೆ, ಇಲ್ಲ ನೋನ್ ದಟ್ ಅಂತ ಇರುತ್ತೆ, ಓಕೆನಾ. ಸೊ ಗಿವನ್ ದಟ್ ನೋನ್ ದಟ್ ಅಂತ ಬರುತ್ತಲ್ಲ, ಸೆಂಟೆನ್ಸ್ ಆದ್ಮೇಲೆ ಬರೋದು ನೀವು ಇವೆಂಟು ಇಲ್ಲಿಗೆ ಹಾಕೊಳ್ಬೇಕಾಗತ್ತೆ, ಓಕೆನಾ. ಸೊ ಗಿವನ್ ದಟ್ ದ ಇವೆಂಟ್ ಈಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ಅದನ್ನೆಲ್ಲ ನೀವು ನೆಕ್ಸ್ಟಿಗೆ ಹಾಕೊಳ್ಬೇಕಾಗತ್ತೆ. ಓಕೆ, ಸೊ ಇವಾಗ ಏನು ನೆನ್ಪಿಟ್ಕೋಬೇಕು ಮ್ಯಾಮ್ ನಾವು ಇಷ್ಟರಲ್ಲಿ ಅಂತ ಹೇಳೋದಾದ್ರೆ, ಜಸ್ಟ್ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಪ್ರಾಬಬಿಲಿಟಿ ಆಫ್ ಇ given that f is equal to probability of E intersection f divided by probability of f provided the denominator is not equal to 0. ಇದು ನಿಮಗೆ ಗೊತ್ತೇ ಇದೆ, ಡಿನಾಮಿನೇಟರ್ 0 ಆಗಿರಬಾರ್ದು. ರೀಸನ್, ಪ್ರಾಬಬಿಲಿಟಿ ಆಫ್ ಎಫ್ ಇಲ್ಲಿ 0 ಆಗ್ತಿದೆ ಅಂದರೆ ಡಿನಾಮಿನೇಟರ್ 0 ಆಗ್ತಿದೆ ಅಂತ ಅಂದರೆ ಎನಿಥಿಂಗ್ ಬೈ 0 ಈಸ್ ನಾಟ್ ಡಿಫೈನ್ಡ್. ಸೊ ಹಾಗಾಗಿ ನಾವು ಯಾವಾಗಲೂ ಡಿನಾಮಿನೇಟರ್ನ ಪ್ರೊವೈಡೆಡ್ ನಾಟ್ ಈಕ್ವಲ್ ಟು 0 ಅಂತ ಕೊಡ್ತೀವಿ, ಓಕೆನಾ. ಸಿಮಿಲರ್ಲಿ ಸಪೋಸ್ ಇ ಅಕ್ಕರ್ ಆಗಿಬಿಟ್ಟಿದ್ರೆ, ಅಂದರೆ ಇವೆಂಟ್ ಇ ಏನಾದರೂ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗಿದೆ ಪ್ರಾಬಬಿಲಿಟಿ ಅದರದ್ದು ಏನಾಗಿದೆ ಅನ್ನೋದು ಗೊತ್ತಿತ್ತು ಅಂತ ಅಂದರೆ, ಸೊ ಅವಾಗ ಬರೋ ಕಂಡೀಷನಲ್ ಪ್ರಾಬಬಿಲಿಟಿ ಎಫ್ ಮೇಲಿರುತ್ತೆ. ಸೊ ಎಫ್ ಗಿವನ್ ದಟ್ ಇ, ಪ್ರಾಬಬಿಲಿಟಿ ಆಫ್ ಎಫ್ ಗಿವನ್ ದಟ್ ಇ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ ಅಂದ್ರೂ ಒಂದೇ, ಇ ಇಂಟರ್ಸೆಕ್ಷನ್ ಎಫ್ ಅಂದ್ರೂ ಒಂದೇ. ಹಾಗಾಗಿ ಇ ಇಂಟರ್ಸೆಕ್ಷನ್ ಎಫ್. ಸೊ ಗಿವನ್ ದಟ್ ಯಾವುದಾಗಿರೋದು ಇ ತಾನೆ, ಅದನ್ನು ನೀವು ಡಿನಾಮಿನೇಟರ್ಗೆ ಹಾಕೋಬೇಕು. ದಟ್ ಈಸ್ ಪ್ರಾಬಬಿಲಿಟಿ ಆಫ್ ದಟ್ ಇವೆಂಟ್, ಪ್ರಾಬಬಿಲಿಟಿ ಆಫ್ ಇ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಇವೆರಡನ್ನೂ ನೋಡಿ ನೀವು ಬೇಕಾದರೆ. ಸೊ ಏನು ಡಿಫ್ರೆನ್ಸ್ ಇದೆ, ಸೇಮ್ ನ್ಯೂಮರೇಟರ್ ಎಲ್ಲ ಸೇಮ್. ಇಲ್ಲಿ ಸೆಕೆಂಡ್ ಗಿವನ್ ದಟ್ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಅಕ್ಕರ್ ಆಗಿರುತ್ತಲ್ಲ, ಅದನ್ನ ಡಿನಾಮಿನೇಟರ್ಗೆ ಹಾಕೋಬೇಕು, ಅಂದರೆ ಪ್ರಾಬಬಿಲಿಟಿ ಆಫ್ ದಟ್ ಇವೆಂಟ್ ಹಾಕೊಳ್ಬೇಕು. ಇಲ್ಲಿ ಇ ಅಂತ ಇದೆ ಅಂದರೆ ಪ್ರಾಬಬಿಲಿಟಿ ಆಫ್ ಇ. ಸಪೋಸ್ ಪ್ರಾಬಬಿಲಿಟಿ ಆಫ್ ಎ ಬೈ ಬಿ ಅಂತ ಇತ್ತು ಅನ್ಕೊಳ್ಳಿ, ಅವಾಗ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ ಪ್ರೊವೈಡೆಡ್ ಪ್ರಾಬಬಿಲಿಟಿ ಆಫ್ ಬಿ ನಾಟ್ ಈಕ್ವಲ್ ಟು 0. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಇದನ್ನು ನೋಡಿ ಡಿನಾಮಿನೇಟರ್ಗೆ ಹಾಕೊಳ್ಬೇಕಾಗತ್ತೆ.
ಸೊ ಇಷ್ಟು ಇವೆರಡು ಡೆಫಿನೇಷನ್ ನೀಟಾಗಿ ಗೊತ್ತಾಯಿತು ಅಂತಂದರೆ ನಿಮಗೆ. ಸೊ ಇದನ್ನು ನಾವು ಕಂಡೀಷನಲ್ ಪ್ರಾಬಬಿಲಿಟಿ ಅಂತ ಕರೆಯೋದು. ಓಕೆನಾ. ಸೊ ನಾನು ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಸೊ ಇವಾಗ ನೀವು ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ. ಸೊ ಇದರಲ್ಲಿ ನಿಮಗೆ ಮಾಡೆಲ್ ಪೇಪರ್ ಮೇಲೆ ಒಂದು ಪ್ರಾಪರ್ಟೀಸ್ ಮೇಲೆ ಒಂದು ಕ್ವಶನ್ ಇದೆ. ಸೊ ಇದೊಂದೇ ಪ್ರಾಪರ್ಟಿ, ಅದಾದ್ಮೇಲೆ ಪ್ರಾಬ್ಲಮ್ಸಿಗೆ ಮೂವ್ ಆಗ್ತೀನಿ. ಪ್ರಾಪರ್ಟಿ 1, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎಸ್ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎಫ್ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು 1. ಅಂದರೆ ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್ ತಗೊಂಡು ಗಿವನ್ ದಟ್ ಎಫ್ ಅನ್ನೋದು ಇವೆಂಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ತಗೊಂಡಿದ್ದೀರಾ ಅಂದರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ಎಫ್ ಗಿವನ್ ದಟ್ ಎಫ್ ಇಟ್ ಸೆಲ್ಫ್ ತಗೊಳ್ತಿದ್ಯಾ ಅಂದ್ರೂ ಕೂಡ ಅದು 1 ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆನಾ. ವೇರ್ ಅದ್ರ ಜೊತೆಗೆ ಏನು ಹೇಳಿದ್ದಾರೆ ಅಂದರೆ ಇ ಆ್ಯಂಡ್ ಎಫ್ ಆರ್ ಈವೆಂಟ್ಸ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಎಸ್, ಇಲ್ಲಿ ಈ ಬಗ್ಗೆ ಏನು ಹೇಳಿಲ್ಲ, ನಾವು ಜಸ್ಟ್ ಎಫ್ ಅಂತ ಹೇಳಿದೀವಿ. ಸೊ ಅದೇನಾಗಿರುತ್ತೆ, ಇವೆಂಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಎಸ್. ಅಂದರೆ ಎಸ್ ಬಿಗ್ಗರ್ ಸೆಟ್, ಇದು ಸೂಪರ್ ಸೆಟ್, ಇದು ಸಬ್ಸೆಟ್. ಸೊ ವಿ ನೋ ದಟ್ ಫಸ್ಟು ಅವ್ರು ಏನಾದರೂ ಕೊಡಲಿ ಇಸ್ ಈಕ್ವಲ್ ಟು 1 ಅಂತ ಬರಬೇಕಲ್ವಾ ನಮಗೆ. ಸೊ ಫಸ್ಟ್ ಆಫ್ ಆಲ್ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. ಪ್ರಾಬಬಿಲಿಟಿ ಆಫ್ ಎಸ್ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು, ಸೊ ವಾಟ್ ಈಸ್ ದ ಫಾರ್ಮುಲಾ, ಪ್ರಾಬಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ವಾಟ್, ಇಲ್ಲಿ ಗಿವನ್ ದಟ್ ಇದೆಯಲ್ಲ ಅದು ಅದ್ರದ್ದು ಪ್ರಾಬಬಿಲಿಟಿ ತಗೊಳ್ಬೇಕು. ಸೊ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಬೈ ದ ಡೆಫಿನಿಷನ್ ಆಫ್ ಕಂಡೀಷನಲ್ ಪ್ರಾಬಬಿಲಿಟಿ. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಹಿಯರ್ ಪ್ರಾಬಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್. ಸೊ ಎಸ್ ಮತ್ತು ಎಫ್ಗಳ ನಡುವೆ ಇಂಟರ್ಸೆಕ್ಷನ್ ತಗೊಳ್ತಿದ್ದೀವಿ ಅಂದ್ರೆ ಅರ್ಥ, ಇಂಟರ್ಸೆಕ್ಷನ್ ಅಂತ ಅಂದರೆ ನಿಮಗೆ ಗೊತ್ತಿದೆ ಎರಡರಲ್ಲೂ ಕಾಮನ್ ಆಗಿರೋ ಎಲಿಮೆಂಟ್ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಇವೆರಡರಲ್ಲಿ ಯಾವುದು ಚಿಕ್ಕ ಸೆಟ್ ಇರುತ್ತೆ ಅದನ್ನು ನಾವೇನಂತ ತಗೊಳ್ಬೋದು, ಇಂಟರ್ಸೆಕ್ಷನ್. ಯೂನಿಯನ್ ಅಂದರೆ ಬಿಗ್ಗರ್ ಸೆಟ್ ಬರುತ್ತೆ, ಇಂಟರ್ಸೆಕ್ಷನ್ ಅಂದರೆ ಸ್ಮಾಲ್ ಸೆಟ್ ಬರುತ್ತೆ. ಸೊ ನಿಮಗೆ ಗೊತ್ತೇ ಇದೆ ಎಸ್ ಅನ್ನೋದು ಸ್ಯಾಂಪಲ್ ಸ್ಪೇಸು ಬಿಗ್ಗರ್ ಸೆಟ್ಟು, ಎಫ್ ಅನ್ನೋದು ಅದ್ರದ್ದು ಸಬ್ಸೆಟ್ ಆಗಿರೋದ್ರಿಂದ ಇದು ಚಿಕ್ಕದಾಗುತ್ತೆ. ಹಾಗಾಗಿ ಪಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಸೊ ಪಿ ಆಫ್ ಎಫ್ ಆಗುತ್ತೆ. ರೀಸನ್ ಇದು ಸ್ಮಾಲ್ ಸೆಟ್. ಇಂಟರ್ಸೆಕ್ಷನ್ ಅಂತ ಬಂದಾಗ ಅದ್ರದ್ದು ಸಬ್ಸೆಟ್ ಬರಬೇಕು. ಪ್ರಾಬಬಿಲಿಟಿ ಆಫ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್, ಬಿಕಾಸ್ ಎಫ್ ಈಸ್ ಅ ಸಬ್ಸೆಟ್ ಆಫ್ ಎಸ್, ದೇರ್ ಫೋರ್ ದೇರ್ ಇಂಟರ್ಸೆಕ್ಷನ್ ಮಸ್ಟ್ ಬಿ ಎಫ್. ಇದು ರೀಸನ್. ಸೊ ಪಿ ಆಫ್ ಎಫ್ ಎರಡು ಕ್ಯಾನ್ಸಲ್ ಆದರೆ ಏನು ಬರುತ್ತೆ, 1 ಬರುತ್ತಲ್ವಾ. ಸೊ ಇಷ್ಟೇ. ಸೊ ಇದು 1 ಮಾರ್ಕ್ಸ್ ಕ್ವಶನ್ ನಿಮಗೆ ಕೇಳಿರೋ ಅಂಥದ್ದು. ಜಸ್ಟು ಡೆಫಿನೇಷನ್ ಅಪ್ಲೈ ಮಾಡಿದ್ವಿ, ಎರಡರದ್ದು ಇಂಟರ್ಸೆಕ್ಷನ್ ಏನು ಅಂತ ಅಂದರೆ ಅದರದ್ದು ಸಬ್ಸೆಟ್ ಬರುತ್ತೆ ಫೈನಲ್ ಆಗಿ. ಸೊ ಸಬ್ಸೆಟ್ ಬರ್ಕೊಂಡ್ವಿ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಸೇಮ್ ಆಯಿತು. ಸೊ 1 ಕ್ಯಾನ್ಸಲ್ ಆಗಿರೋದ್ರಿಂದ ಆನ್ಸರ್ 1, ನಮಗೆ ಬರಬೇಕಾಗಿದ್ದು 1. ಓಕೆನಾ. ಸೊ ಇವಾಗ ಇದನ್ನು ಮಾಡಲಿಲ್ವಲ್ಲ, ಇದನ್ನು ಮಾಡೋಣ ಇವಾಗ. ಪ್ರಾಬಬಿಲಿಟಿ ಆಫ್ ಎಫ್ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಏನು ಫಾರ್ಮುಲಾ, ಇವೆರಡು ಸೆಟ್ಸ್ ಇದೆ ಅಂದರೆ ಅವುಗಳ ಇಂಟರ್ಸೆಕ್ಷನ್ ಡಿವೈಡೆಡ್ ಬೈ ಗಿವನ್ ದಟ್ ಆದಮೇಲೆ ಇರುವಂಥ ಇವೆಂಟ್ದು ಪ್ರಾಬಬಿಲಿಟಿ ಆಫ್ ಎಫ್. ಓಕೆನಾ. ಸೊ ವಾಟ್ ಈಸ್ ಎಫ್ ಇಂಟರ್ಸೆಕ್ಷನ್ ಎಫ್, ಆ ಸೆಟ್ ಜೊತೆಗೆ ಅದೇ ಸೆಟ್ ಇಟ್ ಸೆಲ್ಫ್ನ ನೀವು ಇಂಟರ್ಸೆಕ್ಷನ್ ತೆಗಿತಿದ್ದೀರಾ ಅಂದರೆ ಆ ಸೆಟ್ಟೇ ಬರುತ್ತಲ್ವ. ಇದರಲ್ಲಿ ಯಾವುದು ಚಿಕ್ಕದು ದೊಡ್ಡದು ಅಂತಲೇ ತಗೊಂಡ್ರದೇ ಸೇಮ್ ಸೆಟ್ಟು. ಹಾಗಾಗಿ ಪ್ರಾಬಬಿಲಿಟಿ ಆಫ್ ಎಫ್ ಬೈ ಪ್ರಾಬಬಿಲಿಟಿ ಆಫ್ ಎಫ್. ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಸೊ ದೇರ್ ಫೋರ್ ವಿ ಕನ್ಕ್ಲೂಡ್ ದಟ್ ಪ್ರಾಬಬಿಲಿಟಿ ಆಫ್ ಎಸ್ ಗಿವನ್ ದಟ್ ಎಫ್ ಅಂತನಾದರೂ ತಗೋ, ಪ್ರಾಬಬಿಲಿಟಿ ಆಫ್ ಎಫ್ ಗಿವನ್ ದಟ್ ಎಫ್ ಅಂತನಾದರೂ ತಗೋ, ಎರಡು ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಇದು 1 ಮಾರ್ಕ್ಸ್ ಕ್ವಶನಿಗೆ ಬಂದಿರೋ ಅಂಥದ್ದು, ಅಂದರೆ ಕೇಳಿರೋ ಅಂಥದ್ದು ಮಾಡೆಲ್ ಪೇಪರಲ್ಲಿ. ಸೊ ಇವಾಗ ಪ್ರಾಬ್ಲಮ್ಸ್ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು 2-3 ಪ್ರಾಪರ್ಟೀಸ್ ಇದೆ. ಸೊ ಈ ಥರ ಪ್ರಾಪರ್ಟೀಸ್ ಇದೆ, ಎ ಯೂನಿಯನ್ ಬಿ. ಓಕೆನಾ. ಸೊ PDF ಬೇಕಾದರೆ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ಆ PDFನ ನೋಡ್ಕೊಳ್ಳಿ. ಓಕೆನಾ. ಮ್ಯಾಕ್ಸಿಮಮ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ. ಸೊ ಇದೆಲ್ಲ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ಪ್ರಾಬ್ಲಮ್, if probability of the event A is equal to 7/13, probability of the event B is 9/13 and probability of A intersection B is 4/13, then evaluate the conditional probability of A given that B ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಏನು ಕೇಳಿದ್ದಾರೆ, ಪ್ರಾಬಬಿಲಿಟಿ ಆಫ್ ಎ ಗಿವನ್ ದಟ್ ಬಿ, ಕಂಡೀಷನಲ್ ಪ್ರಾಬಬಿಲಿಟಿ ಕೇಳಿದ್ದಾರೆ. ಕಂಡೀಷನಲ್ ಪ್ರಾಬಬಿಲಿಟಿ ಅನ್ನೋ ವರ್ಡ್ ಇಲ್ಲ, ಬಟ್ ಇದು ಎ ಗಿವನ್ ದಟ್ ಬಿ, ಎ ಬೈ ಬಿ ಈ ಥರ ಇತ್ತು ಅಂತ ಅಂದರೆ, ಸ್ಲ್ಯಾಶ್ ಇದ್ದಂಗಿತ್ತು ಅಂದರೆ ಅದು ಕಂಡೀಷನಲ್ ಪ್ರಾಬಬಿಲಿಟಿ ಅಂತಲೇ ಅರ್ಥ. ಓಕೆನಾ. ಸೊ ವಿ ನೋ ದಟ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಫಾರ್ಮುಲಾ, ಪ್ರಾಬಬಿಲಿಟಿ ಆಫ್ ಎ ಗಿವನ್ ದಟ್ ಬಿ ಇಸ್ ಈಕ್ವಲ್ ಟು ವಾಟ್, ಪ್ರಾಬಬಿಲಿಟಿ ಆಫ್ ಇವೆರಡರೂ ಸೆಟ್ದು ಇಂಟರ್ಸೆಕ್ಷನ್ ಡಿವೈಡೆಡ್ ಬೈ ಸೆಕೆಂಡ್ ಬರುತ್ತಲ್ಲ ಗಿವನ್ ದಟ್ ಆದಮೇಲೆ ಅದ್ರದ್ದು ಪ್ರಾಬಬಿಲಿಟಿ. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ. ಓಕೆ. ಸೊ ದಿಸ್ ಇಂಪ್ಲೈಸ್ ಪ್ರಾಬಬಿಲಿಟಿ ಆಫ್ ಎ ಗಿವನ್ ದಟ್ ಬಿ, ಎ ಬೈ ಬಿ ಆರ್ ಎ ಗಿವನ್ ದಟ್ ಬಿ ಇಸ್ ಈಕ್ವಲ್ ಟು ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ದಿಸ್ ಒನ್ ಈಸ್ 4/13. ಸೊ ಇಟ್ ಈಸ್ ಆಲ್ರೆಡಿ ಗಿವನ್. So substitute that one, 4/13 whole divided by what is probability of B. Probability of B is
9 by 13, which is also given. So substitute in the denominator the value of the probability B, 9 by 13. Here 13 gets cancelled. We remain with 4 by 9. So 4 by 9 is the answer for probability of A given that B. That is the conditional probability of the event A. Okay. So B is already occurred. Is it clear? ಸೊ ನೆಕ್ಸ್ಟ್ ಜಸ್ಟ್ ಫಾರ್ಮುಲಾ ಗೊತ್ತಿರಬೇಕಷ್ಟೇ ಕಂಡ್ರು ನಿಮಗೆ. ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ಆರಾಮಾಗಿ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. Given that E and F are events such that probability of E is 0.6, probability of F is 0.3 and probability of E intersection F is 0.2, find probability of E by F and probability of F by E. ಎರಡನ್ನೂ ಕೇಳಿದ್ದಾರೆ. ಓಕೆನಾ? ಸೊ ವಿ ನೋ ದಟ್, ಸೊ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರ್ತಾರೋ ಅದನ್ನು ಫಾರ್ಮುಲಾ ಬರ್ಕೊಂಬಿಡಿ. ಸೊ ವಾಟ್ ಈಸ್ ದಟ್? ವಿ ನೋ ದಟ್ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ವಾಟ್? ಎಫ್ ಇದೆಯಲ್ಲ, ಸೊ ಹಾಗಾಗಿ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ಎಫ್. ಸೊ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್? ಸೊ ವಿಚ್ ಈಸ್ ಆಲ್ರೆಡಿ ಗಿವನ್ 0.2. ಸಬ್ಸ್ಟಿಟ್ಯೂಟ್ ಇನ್ ದ ನ್ಯೂಮರೇಟರ್. So next, what is the probability of F? Probability of F is 0.3. So next 0.3. You know that 0.2 means 2 by 10. 0.3 means 3 by 10. 10 gets cancelled. We get 2 by 3. Okay. So next. So this is over. So next, probability of F given that E. So next, probability of F given that E. The formula is probability of these two sets intersection, that is F intersection E, divided by, in the denominator you must take the second event, that is the probability of the second event, probability of E. So what is probability of F intersection E? So which is 0.2. Reason, E intersection F means F intersection E. Both are one and the same. So 0.2 divided by what is probability of E? Probability of E is 0.6. Substitute that one. So 0.2 stands for 2 by 10 and 0.6 is 6 by 10 in the fraction. So here 10 gets cancelled. We remain with 2 by 6. 2 ones are 2 3s are, that is 1 by 3 is the final answer. Okay, is it clear? So next, third question. Compute probability of A given that B, that is the conditional probability of the event A. B already occurred. If probability of B is 0.5 and probability of A intersection B is 0.32. So direct question. So compute or calculate. So we know that probability of A by B is equal to probability of A intersection B divided by, so what is B? Probability of B. Okay, so which is equal to, what is probability of A intersection B? 0.32. Substitute in the numerator. Divided by, what is probability of B? 0.5. Substitute in the denominator. So next, 0.32. Here 2 decimals. Therefore 32 by 100. Here 0.5, 1 decimal. Therefore 5 by 10. Okay, so that is the basic maths. Next, 32 by 100 as it is. Take, instead of divided by, into, then this fraction becomes reverse. That is, to come to the numerator, ಈ 5 by 10 ಇರೋದು 10 by 5 ಆಗುತ್ತೆ ಯಾವಾಗ. ಸೊ ನೀವು ಇಲ್ಲಿ ಡಿವೈಡೆಡ್ ಬೈ ಬದಲು ಇಂಟು ತಗೊಳ್ತಿದ್ದೀರಾ ಅಂದರೆ 5 by 10 ಇರೋದು 10 by 5 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ 1 ಸಿಂಗಲ್ ಜೀರೋ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 32 by 10 ಇದೆ, 5 ಇದೆ. ಸೊ 2 5s 2 1s 2, 1 remain, 2 6. So 2 16s 32 ಅಂತ ನಿಮಗೆ ಗೊತ್ತೇ ಇದೆ. ಸೊ 16 by 5 ಇಂಟು ಇಲ್ಲಿ 1 ಇದೆ, ಸೊ 1 by 5 ಆಗುತ್ತೆ. ಸೊ 16 1s 16, 5 5s 25 is the answer for probability of A given that B, that is the conditional probability of the event A. Okay, so next question. Fourth question, if probability of A is 0.8, probability of B is 0.5 and probability of B given that A, that is the conditional probability of the event B, A is already occurred, is equal to 0.4. Then find first one, sub questions. First one, probability of A intersection B. Second one, probability of A by B. Third one, probability of A union B. Okay, so first the answer is given probability of A is 0.8, probability of B is 0.5, probability of B by A is 0.4. Okay, so this is data. So next, first question,
we want to find probability of A intersection B. Okay, so here probability of B by A is already given, so we know that the formula for probability of B by A. So probability of B by A is equal to what? Probability of B intersection A divided by here this one, probability of A. So probability of B by A is already given, that is 0.4. Substitute in the left hand side, that is 0.4. In place of this one we have 0.4, which is equal to probability of A intersection B or B intersection A, both are one and the same. So we don't know that value, so kept as it is. Next, probability of A is what? 0.8. Substitute that one. So next, cross multiplying these two, 0.4 and 0.8, so we get 0.4 into 0.8 is equal to probability of A intersection B. So that is 8 4s are 32, so 0.32 is equal to probability of A intersection B. Therefore probability of A intersection B is equal to 0.32. So the first problem is over. Second sub question, that is probability of A by B. So what is the formula? Probability of A by B is equal to probability of A intersection B divided by probability of the second event, that is B. Now, so what is probability of A intersection B? In the first sub question we already find out what is that. What is the value of probability of A intersection B? So substitute that value in this numerator. Next, what is the probability of B? Probability of B is 0.5 is already given. So substitute in the denominator, 0.32 by 0.5. You know that for two decimals we can take 32 by 100, and for one decimal 5 by 10. That is this is the decimal representation, this is the fractional representation. So next, 32 by 100, 5 by 10. 32 by 100 take for divided by into, then 5 by 10 becomes 10 by 5 as in the previous problem. So next, here 0 0 gets cancelled. So what is the final answer from the previous one? So the final answer is 16 by 25. How? 2 5s are 2 16s are. So 16 ones are 16, 5 5s are 25. That is the final answer for the second sub question. Next. So what is the third sub question? We want to find probability of A union B. So you know that the formula for probability of A union B. So what is the formula? Probability of A union B is equal to probability of A plus probability of B minus probability of A intersection B. Sets concept ಅಲ್ಲಿ ಓದಿದ್ರಲ್ರೋ ಕ್ಲಾಸ್ 11 ಅಲ್ಲಿ ನೆನಪಿದೆಯಾ? n of A union B is equal to n of A plus n of B minus n of A intersection B. ಸೇಮ್ ಡಿಟೋ ಫಾರ್ಮುಲಾ ಇಲ್ಲೂ ಅಪ್ಲೈ ಆಗುತ್ತೆ. n of ಬದಲು P of ಇದಷ್ಟೇ. ಓಕೆನಾ? ಅಂತ ಮಚ್ ಡಿಫ್ರೆನ್ಸ್ ಏನಿಲ್ಲ. ಮಚ್ ಡಿಫ್ರೆನ್ಸೇ ಇಲ್ಲ. ಸೊ probability of A union B is equal to probability of A plus probability of B minus probability of A intersection B. Substitute ಮಾಡ್ತಾ ಹೋಗಿ. What is probability of A? 0.8 from this one. What is probability of B? 0.5. So 0.8 to 0.5. What is probability of A intersection B? Here A intersection B is 0.32. Substitute that one. So 0.8 and 0.5 is nothing but 8 ಮತ್ತೆ 5 ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 13 ಬರುತ್ತೆ. 13 ಅಂತ ಅಂದ್ರೆ ಇಲ್ಲಿರೋದು ಸೊ 1.3 ಆಗುತ್ತೆ. ಸೊ ನೆಕ್ಸ್ಟ್ ಮೈನಸ್ 0.32. ಸೊ ನಾನು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ದೀನಿ. 1.3 0.32 ಹೋದ್ರೆ ಅಂದರೆ ಸಬ್ಟ್ರಾಕ್ಟ್ ಆದರೆ ಡಿಫ್ರೆನ್ಸ್ ಏನು ಸಿಗುತ್ತೆ ನಿಮಗೆ ಅಂದರೆ 0.98 ಸಿಗುತ್ತೆ. ದಟ್ ಈಸ್ ದ ಫೈನಲ್ ಆನ್ಸರ್ ಫಾರ್ probability of A union B, that is 0.98. Okay, so next, fifth question, evaluate probability of A union B if 2 times of probability of A is equal to probability of B is equal to 5 by 13 and probability of A by B is equal to 2 by 5. ಇಷ್ಟು ಇಲ್ಲಿ ಇಫ್ ಅಂತ ಇದೆಯಲ್ರಪ್ಪ, ಇಫ್ ಅಂತ ಇರೋದೆಲ್ಲ ನಮಗೆ ಇನ್ಫಾರ್ಮೇಶನ್ ಅದು. ಓಕೆನಾ? ಇವ್ಯಾಲ್ಯೂಯೇಟ್ ಅನ್ನೋದು ಕ್ವೆಶನ್. ಸೊ ಇದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಳ್ಬೇಕು, ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ಅಂತ ಬರ್ಕೊಳ್ಳಿ. ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ? ಗಿವನ್ 2 times of probability of A is equal to probability of B is equal to 5 by 13. ಅಂದ್ರೆ ಏನಾಗುತ್ತೆ? probability of B 5 by 13 ಡೈರೆಕ್ಟ್ ಆಯ್ತು. ಸೊ ನೆಕ್ಸ್ಟ್ 2 times of probability of A is also 5 by 13. So 2 times of probability of A is also 5 by 13 ಆದ್ರೆ what is the probability of A? ಈ 2 ಇಂಟು ಇರೋದೇನಾಗುತ್ತೋ ಡಿವೈಡೆಡ್ ಬೈ ಆಗುತ್ತಾನೆ. ಸೊ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 13 ಅಂದರೆ 26 ಆಗುತ್ತೆ. 13 2s. ಸೊ ಹಾಗಾಗಿ probability of A ಏನು ಬರುತ್ತೆ? 5 by 26 ಆಗುತ್ತೆ. ಕರೆಕ್ಟಾಗಿ ಹೇಳೋದನ್ನ? ಸೊ 26 ಆಗುತ್ತೆ. ಕರೆಕ್ಟ್. ಸೊ ನೆಕ್ಸ್ಟ್, ಇವಾಗ ಅವ್ರು ನಮಗೆ ಫೈಂಡ್ ಔಟ್ ಮಾಡೋ ಇನ್ನೊಂದು ಏನು ಕೊಟ್ಟಿದ್ದಾರೆ? ಸೊ ಇದೊಂದು ಇನ್ಫಾರ್ಮೇಶನ್ ಮುಗೀತು. ಇದರಿಂದ ನಮಗೆ probability of A ಅಂದ್ರೆ ಏನು, probability of B ಅಂದ್ರೆ ಏನು ಅಂತ ಗೊತ್ತಾಯ್ತು. probability of A by B is equal to 2 by 5 ಅಂತಾನು ಕೊಟ್ಟಿದ್ದಾರೆ. ಓಕೆನಾ? ಅದನ್ನು ಬರ್ಕೋಣ. ಆಲ್ಸೋ ಗಿವನ್ ದಟ್
and also given that probability of A by B is equal to 2 by 5 ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ವಿ ವಾಂಟ್ ಟು ಫೈಂಡ್ probability of A union B. So you know that the formula probability of A union B is equal to probability of A plus probability of B minus probability of A intersection B. So substitute ಮಾಡ್ತಾ ಹೋಗಿ ವ್ಯಾಲ್ಯೂಸ್ನ. What is probability of A? A 5 by 26 and B is 5 by 13 and A intersection B ಗೊತ್ತಿಲ್ಲ, ಸೊ ಅದನ್ನು ಹಾಗೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನಮಗೆ ಬೇಕಾಗಿರೋದು A intersection B. ಇದು ಫೈಂಡ್ ಔಟ್ ಮಾಡಿಬಿಟ್ರೆ A ಯೂನಿಯನ್ B ಬಂದೋಗ್ಬಿಡುತ್ತೆ. ಸೊ ಇವಾಗ ಇದು ಪ್ರಾಬಬಿಲಿಟಿ ಆಫ್ A intersection B ಏನಾಗುತ್ತೆ ಅಂತ ಅನ್ನೋದ್ರಲ್ಲಿ, ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ರಲ್ಲ 2 by 5, ಅದನ್ನು ಬರ್ಕೊಳ್ಳಿ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ A by B? ಪ್ರಾಬಬಿಲಿಟಿ ಆಫ್ A intersection B by ಪ್ರಾಬಬಿಲಿಟಿ ಆಫ್ B ಆಗುತ್ತೆ. ಸೊ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ A by B? 2 by 5 ಇತ್ತಲ್ರೋ, ಅದನ್ನು ಲೆಫ್ಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2 by 5 is equal to probability of A intersection B divided by probability of B ಅಂದರೆ 5 by 13 ಇಲ್ಲೇ ಇದೆ, ಸೊ 5 by 13 ಆಗುತ್ತೆ. ಇವೆರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ ಡಿವೈಡೆಡ್ ಬೈ ಇರೋದು ಇಂಟು ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 by 5 ಇಂಟು 5 by 13 ಆಗುತ್ತೆ. ಪ್ರಾಬಬಿಲಿಟಿ ಆಫ್ A intersection B ಹಾಗೆ ಇರುತ್ತೆ. 2 5s 10 ಆಗುತ್ತೆ, 13 5s 65 ಆಗುತ್ತೆ. ಸೊ 10 by 65 ಪ್ರಾಬಬಿಲಿಟಿ ಆಫ್ A intersection B ಬಂತು. ಸೊ ಇದನ್ನು ನಾನು ಒಂದು ಬಾಕ್ಸ್ ಹಾಕಿಟ್ಟಿದ್ದೀನಿ, ರೀಸನ್ ಇದನ್ನು ಫೈಂಡ್ ಔಟ್ ಮಾಡ್ಕೊತಾ ಇದ್ದೀನಿ ಅಂತ. ಈಗ ಫೈಂಡ್ ಔಟ್ ಮಾಡ್ಕೊಂಡಿರೋದಕ್ಕೆ ಅಲ್ಲಿ ತೆಗೆದು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪ್ರಾಬಬಿಲಿಟಿ ಆಫ್ A ಯೂನಿಯನ್ B is equal to 5 by 26 ಹಾಗೆ ಇದೆ, 5 by 13 ಹಾಗೆ ಇದೆ. ಸೊ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದಟ್ ವ್ಯಾಲ್ಯೂ? 10 by 65 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾದ್ಮೇಲೆ ಎಲ್ ಸಿ ಎಮ್ ತಗೊಳ್ಳೋಣ. 26 13 65ಗೆ ಎಲ್ ಸಿ ಎಮ್ 130 ಆಗುತ್ತೆ. ಸೊ 130 ಅಂತ ಅಂದರೆ ಇಲ್ಲಿ 5 ಇದೆ. ಸೊ 26 13 2s 26 ಅಂದರೆ ಇನ್ನೆಷ್ಟು ಬೇಕಾಗುತ್ತೆ? 5 ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಇಂಟು 5 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 5 ಬರ್ಕೊತೀನಿ, ಇಂಟು 13 ಇದೆ. ಸೊ 13 ಇದೆ ಅಂತ ಅಂದಮೇಲೆ ಇನ್ನೇನು ನಂಬರ್ ಇಲ್ಲ, 2 ಮತ್ತು 5 ಇಲ್ಲ, ಅಂದರೆ ಅರ್ಥ 2 5s 10 ಬೇಕಾಗುತ್ತೆ. ಮೈನಸ್ 10 ಇದೆ, 65 ಇದೆ. 65 ಅಂದರೆ 13 5s ಎರಡೂ ಇದೆ, ಇನ್ನೇನು ಬೇಕಾಗುತ್ತೆ? 2 ಬೇಕಾಗುತ್ತೆ. ಹಾಗಾಗಿ 10 into 2. ಸೊ ಯಾಕೆ ಬೇಕಾಗುತ್ತೆ ಅನ್ನೋದು 130 ಆಗೋಕಿನ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನೆಲ್ಲ ನಾವು ಇಲ್ಲಿ ಬರಿತಾ ಹೋಗ್ತೀವಿ ಅಷ್ಟೇ ಕೊಂಡ್ರು, ಓಕೆನಾ? ಸೊ ನೆಕ್ಸ್ಟ್ 5 5s 25 ಆಯಿತು, 5 10s 50 ಆಯಿತು, 10 2s 20 ಆಯಿತು, 130 ಅಂದರೆ 25. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಎಷ್ಟಾಗುತ್ತೆ? 15ನಲ್ಲಿ 20 ಹೋದರೆ 30 ಆಗುತ್ತೆ. ಸೊ ಹಾಗಾಗಿ 55 by 130 ಇಸ್ ದ ಆನ್ಸರ್. 11 5 ಇಂದ ತಗೊಳ್ಳೋಣ. 5 1s 5 1s ಆಗುತ್ತೆ, 5 2s 10 ಅಂತ ಅಂದರೆ 3 ಉಳಿಯುತ್ತೆ, 5 6 30. ಸೊ 11 by 26 ಈಸ್ ದ ಆನ್ಸರ್ ಫಾರ್ ಪ್ರಾಬಬಿಲಿಟಿ ಆಫ್ A ಯೂನಿಯನ್ B. ಇದು ಇಂಡೈರೆಕ್ಟ್ ಕ್ವಶನ್ ಆಗಿದೆ. ಸೊ ಅವ್ರು ಕೊಟ್ಟಿರುವಂತಹ ಡಾಟಾ ಏನು ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್, ಅದರಿಂದ ಏನು ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ, ಅವ್ರು ಕೇಳಿರೋದಕ್ಕೆ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ ಇನ್ನು ನಿಮಗೆ ಉಳ್ಕೊಳೋ ಅಂಥದ್ದು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವೆಶನ್, 6th ಕ್ವೆಶನ್. ಇಫ್ probability of A is 6 by 11, probability of B is 5 by 11 and probability of A union B is equal to 7 by 11. Find probability of A intersection B and probability of A by B and probability of B by A. That is A given that B, B given that A. Okay. So first here this is the if, this is the information 6 by 11, 5 by 11, 7 by 11. So we have we find what is the probability of A intersection B. So for that we use probability of A union B is equal to probability of A plus probability of B minus probability of A intersection B. Reason, here we have the probability of A intersection B. Okay. So next, and also we know that the probability of A union B value which is already given. So for that reason I use this formula. Here we have the two information, one probability of A union B and probability of A intersection B. In that we want to find A intersection B, but already given A union B is what, A is what, B is what, the values. Okay, so for that reason I consider this equation or formula. So probability of A union B is equal to what? 7 by 11, substitute that one. Probability of A is 6 by 11 and probability of B is 5 by 11. Next, minus probability of A intersection B. We don't know that value. So we want to find out this, what is the probability of A intersection B. So keep probability of A intersection B as it is. So next, probability of A intersection B is equal to 6 by 11, 5 by 11 minus 7 by 11. How? So this one, 6 by 11, 5 by 11 and take this probability of A intersection B in the left, then it becomes plus, and 6 by 11 and 5 by 11 in the right hand side as it is. Next, take my 7 by 11 to the right, then it becomes minus 7 by 11. That's why 6 by 11 plus 5 by 11 minus 7 by 11. Okay. So next, here 11 is the LCM, 6 plus 5
-7. ಸೊ 6 + 5 is 11. 11 ಅಲ್ಲಿ 7 ಹೋದ್ರೆ 4 ಆಗುತ್ತೆ. ಸೊ ಟೋಟಲ್ ಆಗಿ 4/11 is the answer. That is the probability of A intersection B. So next, probability of A by B. Second question. For that we know that probability of A given that B formula, probability of A intersection B by probability of B. Here probability of A intersection B is 4/11 by previous sub question. So 4/11, substitute that one. Next, probability of B is what? 5/11. So next 11 gets cancelled. We remain with 4/5. Next, third sub question, probability of B by A, which is equal to probability of B intersection A divided by probability of A. So B intersection A intersection B, both are one and the same. So this value is 4/11. Okay. So next, divided by, what is probability of A? 6/11. 11 gets cancelled. 4/6. 2 2s are 2 3s are 2/3 is the answer. Okay. So next question, 7th question ಈ ರೀತಿ ಇದೆ. ಓಕೆನಾ? ಸೊ 7th question ನೋಡೋಣ ಒಂದ್ಸಲಿ ಏನಿದೆ ಅಂತ. ಓಕೆ, 7th question. A family has 2 children. What is the probability that both the children are boys, given that at least one of them is a boy? ಓಕೆ, ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಫ್ಯಾಮಿಲಿ ಇದೆ, ಫ್ಯಾಮಿಲಿನಲ್ಲಿ ಇಬ್ರು ಮಕ್ಕಳಿದ್ದಾರೆ. ಓಕೆನಾ? ಸೊ ಇಬ್ರು ಮಕ್ಕಳಿದ್ದಾರೆ ಅಂತಂದ್ರೆ ನಿಮಗೆ ಸ್ಯಾಂಪಲ್ಸ್ ಬೇಸ್ ಬರೆಯೋದು ನಿಮಗೆ ಗೊತ್ತೇ ಇದೆ. ಇಬ್ರು ಮಕ್ಕಳು ಅಂದ್ರೆ ಇಬ್ರು ಗಂಡು ಮಕ್ಕಳಾಗಿರ್ಬೋದು, ಇಲ್ಲ ಇಬ್ರು ಹೆಣ್ಮಕ್ಳೇ ಆಗಿರ್ಬೋದು, ಬೋತ್ ಆರ್ ಗರ್ಲ್ಸ್, ಬೋತ್ ಆರ್ ಬಾಯ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಬ್ಬ ಹುಡುಗ ಆಗಿ ಒಬ್ಬ ಹುಡುಗಿ ಆಗಿರ್ಬೋದು, ಅಂದ್ರೆ ಬಾಯ್ ಗರ್ಲ್, ಗರ್ಲ್ ಬಾಯ್, ಈ ತರದ್ದು ಸ್ಯಾಂಪಲ್ ಸ್ಪೇಸ್, ಆಲ್ ಪಾಸಿಬಲ್ ಔಟ್ಕಮ್ಸ್ ಬರೋ ಅಂಥದ್ದು. ಸೊ ಹಾಗಾಗಿ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಈಸಿಯಾಗಿ ಬರೀಬಹುದು. ನೆಕ್ಸ್ಟ್, ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ಚಿಲ್ಡ್ರನ್ ಆರ್ ಬಾಯ್ಸ್? ವಾಟ್ ಈಸ್ ಅಂತ ಸ್ಟಾರ್ಟ್ ಮಾಡ್ತಾರಲ್ರೋ, ಅದನ್ನ ಇ ಅಂತ ಕಾಲ್ ಮಾಡ್ಕೊಂಡ್ಬಿಡಿ. ಗಿವನ್ ದಟ್ ಆದ್ಮೇಲೆ ಬರೋ ಸೆಂಟೆನ್ಸ್ ಇವೆಂಟ್ನ ನೀವು ಎಫ್ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಗಿವನ್ ದಟ್ ಅಂತ ಬರ್ತಿದೆ ಆ ಪ್ರಾಬ್ಲಮ್ ಅಲ್ಲಿ, ಸೆಂಟೆನ್ಸ್ ಅಲ್ಲಿ ಗಿವನ್ ದಟ್, ನೋನ್ ದಟ್ ಅಂತ ಬರ್ತಿದೆ ಅಂತ ಅಂದ್ರೆ ಅದು ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಬರೋ ಅಂತ ಕ್ವೆಶನ್ಸ್. ಓಕೆನಾ? ಓಕೆ, ಸೊ ಇಲ್ಲಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾನು ಏನಂತ ತಗೊಂಡಿದ್ದೀನಿ, ಲೆಟ್ ಬಿ ಸ್ಟ್ಯಾಂಡ್ಸ್ ಫಾರ್ ಬಾಯ್ ಆ್ಯಂಡ್ ಜಿ ಸ್ಟ್ಯಾಂಡ್ ಫಾರ್ ಗರ್ಲ್. ಓಕೆನಾ? ಸೊ ಬಿ ಅಂದ್ರೆ ಬಾಯ್ ಅಂತ, ಜಿ ಅಂದ್ರೆ ಗರ್ಲ್ ಅಂತ ತಗೊಂಡಿದ್ದೀನಿ. ಹಾಗಾಗಿ ಸ್ಯಾಂಪಲ್ ಸ್ಪೇಸ್ ಎಸ್ ಏನಾಗುತ್ತೆ ಅಂದ್ರೆ, ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ರೆ ಇಬ್ರು ಒಂದು ಫ್ಯಾಮಿಲಿನಲ್ಲಿ ಇಬ್ರು ಮಕ್ಕಳಿದ್ದಾರೆ ಅಂತ ಅಂದ್ರೆ ಇಬ್ರು ಗರ್ಲ್ಸೇ ಆಗಿರ್ಬೋದು, ಇಬ್ರು ಬಾಯ್ಸೇ ಆಗಿರ್ಬೋದು. ಓಕೆನಾ? ಇಲ್ಲ ಮೊದಲನೇ ಮಗು ಹುಡುಗಿ ಆಗಿ ಎರಡನೇ ಮಗು ಬಾಯ್ ಆಗಿರ್ಬೋದು, ಇಲ್ಲ ಉಲ್ಟಾ ಬಾಯ್ ಮತ್ತೆ ಗರ್ಲ್, ಇದು ಬಿಟ್ರೆ ಇನ್ಯಾವುದು ಪಾಸಿಬಿಲಿಟೀಸೇ ಇಲ್ಲ. ಹಾಗಾಗಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಬರೋದು 4 ಎಲಿಮೆಂಟ್ ಆಗುತ್ತೆ. ದೇರ್ ಫೋರ್ ದ ನಂಬರ್ ಆಫ್ ಎಲಿಮೆಂಟ್ ಇನ್ ಸ್ಯಾಂಪಲ್ ಸ್ಪೇಸ್ ಎಸ್, ದಟ್ ಈಸ್ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಓಕೆನಾ? ಸೊ ಲೆಟ್ ಇ ಅಂಡ್ ಎಫ್ ಡಿನೋಟ್ ದ ಫಾಲೋಯಿಂಗ್ ಇವೆಂಟ್ಸ್. ಸೊ ಇ ನಾನು ಹೇಳಿದೆ ನಿಮಗೆ, ಗಿವನ್ ದಟ್ ವಾಟ್ ಈಸ್ ಅಂತ ಸ್ಟಾರ್ಟ್ ಮಾಡ್ತಾರಲ್ರೋ, ಗಿವನ್ ದಟ್ಗಿನ ಮುಂಚೆ ಅದನ್ನ ಇ ಅಂತ ತಗೊಳ್ಬೇಕು. ಸೊ ಇ ಈಸ್ ವಾಟ್? ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್. ಸೊ ಇ ಈಸ್ ದ ಇವೆಂಟ್ ದಟ್ ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್, ಗಿವನ್ ದಟ್ ಆದ್ಮೇಲೆ ಬರೋದನ್ನ ಎಫ್ ಅಂತ ಚೂಸ್ ಮಾಡ್ಕೊಳ್ಳಿ. ವಾಟ್ ಈಸ್ ದಟ್ ಇವೆಂಟ್? ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಎ ಬಾಯ್. ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಎ ಬಾಯ್ ಅಂದ್ರೆ ಅಟ್ ಲೀಸ್ಟ್ ಒನ್ ಅಂದ್ರೆ ಅರ್ಥ ಒಂದಕ್ಕಿಂತ ಜಾಸ್ತಿ ಅಂತ. ಒಂದಕ್ಕಿಂತ ಜಾಸ್ತಿ ಮೀನ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಅಟ್ ಮೋಸ್ಟ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು. ಓಕೆನಾ? ಇದು ಗೊತ್ತಿರಲೇಬೇಕು ನಿಮಗೆ, ಬೇಸಿಕ್ ಅದು. ಅಟ್ ಲೀಸ್ಟ್ ಅಂತ ಅಂದ್ರೆ ಅಟ್ ಲೀಸ್ಟ್ 1 ಅಂದ್ರೆ ಒಂದಕ್ಕಿಂತ ಜಾಸ್ತಿ, ಅಟ್ ಲೀಸ್ಟ್ 2 ಅಂದ್ರೆ 2ಗಿನ ಜಾಸ್ತಿ. ಓಕೆನಾ? ಮೋರ್ ದ್ಯಾನ್ 2 ಆ ಥರ. ಅಟ್ ಲೀಸ್ಟ್ 1 ಅಂದ್ರೆ 1 ಆರ್ ಮೋರ್ ದ್ಯಾನ್ 1. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ. ಓಕೆನಾ? ಸೊ ಫಸ್ಟ್ ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಅಂತಂದ್ರೆ ಇವೆಂಟ್ ಅಂದ್ರೆ ನಾನು ನಿಮಗೆ ಹೇಳಿದ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಅಂತ. ಯಾವ್ದನ್ನ ತಗೊಳ್ಬಹುದು? ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಅಂತ ಅಂದ್ರೆ ಇಲ್ಲಿ ಇಬ್ರು ಗರ್ಲ್ಸ್ ಆಗ್ತಾರೆ, ಇದನ್ನ ತಗೊಳಕ್ಕಾಗಲ್ಲ ಈ ಇವೆಂಟ್ ಒಳಗಡೆ. ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್ ಅಂದ್ರೆ ಇದನ್ನ ತಗೊಳ್ಬಹುದು. ಇಲ್ಲಿ ಒಬ್ಬ ಬಾಯ್ ಇದ್ದಾನೆ, ಇಲ್ಲಿ ಒಬ್ಬ ಬಾಯ್ ಇದ್ದಾನೆ, ಅಂದ್ಮೇಲೆ ಇವೆರಡನ್ನೂ ಕೂಡ ಕನ್ಸಿಡರ್ ಮಾಡಕ್ಕಾಗಲ್ಲ. ಇವೆಂಟ್ ಈ ಒಳಗಡೆ ಬರೋದು ಒಂದೇ ಎಲಿಮೆಂಟ್, ದಟ್ ಈಸ್ ಬಿ, ಬಿಕಾಸ್ ಬೋತ್ ಚಿಲ್ಡ್ರನ್ಸ್ ಆರ್ ಬಾಯ್ಸ್. ನೆಕ್ಸ್ಟ್ ಎಫ್ ಅಂದ್ರೆ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಎ ಬಾಯ್ ಅಂತ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬಾಯ್ ಆಗಿರ್ಬೇಕು. ಸೊ ಒಬ್ಬ ಬಾಯ್ ಸಿಗೋವಂಥದ್ದು ಜಿ ಬಿ ಮತ್ತೆ ಬಿ ಜಿ, ಎರಡರಲ್ಲೂ ಒಬ್ಬೊಬ್ಬ ಬಾಯ್ ಸಿಗುತ್ತೆ. ನಾನು ಹೇಳ್ದೆ ನಿಮಗೆ ಅಟ್ ಲೀಸ್ಟ್ 1 ಅಂದ್ರೆ ಒಂದಕ್ಕಿಂತ ಜಾಸ್ತಿ ಅಂದ್ರೆ ಇಬ್ರು ಬಾಯ್ಸ್ ಕೂಡ ಆಗಿರಬಹುದು. ಹಾಗಾಗಿ ಬಿನು ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಟ್ ಮೋಸ್ಟ್ ಕೊಟ್ಟಿದ್ರೆ ಬಿ ಬರ್ತಿರ್ಲಿಲ್ಲ. ಅಟ್ ಲೀಸ್ಟ್ ಕೊಟ್ಟಿರೋದ್ರಿಂದ ಅದಕ್ಕಿಂತ ಜಾಸ್ತಿ ಅಂದಮೇಲೆ ಒಬ್ಬನೇ ಅಂತ ಅಲ್ಲ, ಒಬ್ಬಂಗಿನ ಜಾಸ್ತಿ ಅಂದ್ರೆ ಇರೋದೇ ಮ್ಯಾಕ್ಸಿಮಮ್ ಇಬ್ರು ಬಾಯ್ಸ್. ಓಕೆನಾ? ಸೊ ಎಫ್ ಅನ್ನೋದು ಇವೆಂಟ್ ಇಷ್ಟ ಆಯ್ತು. ಸೊ ಈಗ ಇ ಅಂದ್ರೆ ಏನು ಅಂತ ಗೊತ್ತಾಯ್ತು, ಎಫ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು ಎಲಿಮೆಂಟು? ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ. ದೇರ್ ಫಾರ್ ಇ ಇಂಟರ್ಸೆಕ್ಷನ್ ಎಫ್ ಬಿ ಆಗುತ್ತೆ. ಹಾಗಾಗಿ ಬಿ ಅಂತ ಅಂದ್ರೆ ಎಷ್ಟು ಎಲಿಮೆಂಟು? ಒಂದೇ ಎಲಿಮೆಂಟ್. ಓಕೆನಾ ಮೇಡಮ್? 2 ಬಿ ಅಲ್ವಾ? ಹಂಗಲ್ಲ. ಸೊ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಕೌಂಟ್ ಮಾಡಿ 4 ಎಲಿಮೆಂಟ್ ತಾನೆ. ಬಿ ಅಂದ್ರೆ ಅರ್ಥ ಏನು? ಒಂದೇ ಅಂತ ಅದರ ಅರ್ಥ. ಓಕೆನಾ? ಸೊ ಇಲ್ಲಿ 1 ಆಯ್ತು. ನೆಕ್ಸ್ಟ್ ವಿ ವಾಂಟ್ ಟು ಫೈಂಡ್
ವಾಟ್ ಈಸ್ ದಟ್ ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್, ಕರೆಕ್ಟ್ ಅಲ್ವಾ? ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಇವೆಂಟ್, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎಫ್ ಆಗುತ್ತೆ. ಸೊ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್? So what is the formula for probability of E given that F? Probability of E intersection F divided by probability of F. Okay, so now probability of E intersection F ಅಂತ ಅಂದ್ರೆ ಎಷ್ಟು? ಸೊ ಇಲ್ಲಿರೋದು ಒಂದು ಎಲಿಮೆಂಟ್ 1 ಅಂತ ಬರಿಬಾರ್ದು. ಇಲ್ಲಿ ಹೇಳ್ತಿರೋದು ನಾವು ಪ್ರಾಬಬಿಲಿಟಿ ಅಂತಂದ್ರೆ ಅರ್ಥ 1 ಔಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಔಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? 4 ಇದೆ. ಸೊ 4 ಇದೆ, ಸೊ 1/4 ಆಗುತ್ತೆ. ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಎಫ್ ಅಲ್ಲಿ ಎಷ್ಟಿದೆ? ಎಲಿಮೆಂಟ್ 3 ಇದೆ. ಔಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್, ದಟ್ ಈಸ್ 4. ಸೊ ಫೇವರಬಲ್ ಟು ಎಫ್ ಡಿವೈಡೆಡ್ ಬೈ ಆಲ್ ಪಾಸಿಬಲ್ ಔಟ್ಕಮ್ ಫೇವರಬಲ್ ಟು ದ ಗಿವನ್ ಎಕ್ಸ್ಪೆರಿಮೆಂಟ್ ಅಂತ ಅರ್ಥ ಪ್ರಾಬಬಿಲಿಟಿ ಅಂದರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ? 3/4 ಆಗುತ್ತೆ. 4 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು? 1/3 ಇಸ್ ದ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಒಟ್ನಲ್ಲಿ ಈ ಕ್ವಶನ್ ಇಂದ ನೀವು ಕಲ್ತಿದ್ದೇನಂತ ಅಂದ್ರೆ ಗಿವನ್ ದಟ್ ಅಂತ ಸೆಂಟೆನ್ಸ್ ಅಲ್ಲಿ ಇತ್ತು ಅಂತಂದ್ರೆ, ನೋನ್ ದಟ್ ಅಂತ ಸೆಂಟೆನ್ಸ್ ಅಲ್ಲಿ ಇತ್ತು ಅಂತಂದ್ರೆ ಅದು ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಕೇಳ್ತಾ ಇರೋವಂಥದ್ದು. ಗಿವನ್ ದಟ್ ಗಿನ ಮುಂಚೆ ಇರುವಂತಹ ಏನಿದೆ ಸೆಂಟೆನ್ಸ್ ಅದನ್ನ ನೀವು ಇ ಅಂತ ಕಾಲ್ ಮಾಡ್ಕೊಳ್ಳಿ. ಗಿವನ್ ದಟ್ ಆದ್ಮೇಲೆ ಬರೋದನ್ನ ಎಫ್ ಅಂತ ಕಾಲ್ ಮಾಡ್ಕೊಳ್ಳಿ. ಅವಾಗ ಪ್ರಾಬಬಿಲಿಟಿ ಆಫ್ ಇ ಬೈ ಎಫ್ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಇಲ್ಲ ಎ ಮತ್ತೆ ಬಿ ಇಂದನಾದ್ರೂ ಡಿನೋಟ್ ಮಾಡ್ಕೋಬಹುದು, ನಿಮ್ಮ ಇಷ್ಟ ಕಂಡ್ರೆ. ಒಟ್ನಲ್ಲಿ ಗಿವನ್ ದಟ್ ಸ್ಲ್ಯಾಶ್ ಆದ್ಮೇಲೆ ಯಾವ್ದು ಬರಬೇಕು ಇವೆಂಟ್ ಅನ್ನೋದು ನಿಮಗೆ ಗೊತ್ತಿರಬೇಕಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಅದು ಮೈಂಡಲ್ಲಿರಲಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾತ್ರ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. A die is thrown twice and the sum of the numbers appearing is observed to be 6. What is the conditional probability that the number 4 has appeared at least once ಅಂತ ಇದೆ. ಕ್ವೆಶನ್ ಸೆಂಟೆನ್ಸ್ ವೈಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎ ಡೈ ಈಸ್ ಥ್ರೋನ್ ಟ್ವೈಸ್, 2 ಸಲ ಡೈನ ಥ್ರೋ ಮಾಡ್ತಿದ್ಯಾ ಅಂದರೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಸೊ ಡೈ ಅಂತ ಅಂದಮೇಲೆ 2 ಡೈ ಇದೆ. ಸೊ ಒಂದು ಡೈ ಅಂತ ಅಂದಮೇಲೆ ಏನು ಪಾಸಿಬಲ್ ಔಟ್ಕಮ್ಸು? 1 ಬೀಳ್ಬೋದು, 2 or 3 4 5 6 ಗೊತ್ತಿದೆ ನಿಮಗೆ ಡಾಟ್ಸು ಡೈಯಲ್ಲಿ. ಸೊ ನೆಕ್ಸ್ಟು ಇಲ್ಲೂ ಅಷ್ಟೇ ಈ ಡೈಗೂ 1 2 3 4 5 6 ತಗೊಳ್ಬೋದು. ಪಾಸಿಬಲ್ ಏನೇನಾಗಿರ್ಬೋದು? ಈ ಡೈಯಲ್ಲಿ 1 ಬಿದ್ದಿದೆ ಅಂದರೆ ಈ ಡೈಯಲ್ಲಿ 1 ಆದರೂ ಬಿದ್ದಿರ್ಬೋದು, 2 ಆದರೂ ಬಿದ್ದಿರ್ಬೋದು, 3 4 5 6 ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಪಾಸಿಬಿಲಿಟೀಸ್ ಏನು ಬರಿಬೋದು? 1 with 1, 1 with 2, 1 with 3, 1 with 4, 1 with 5, 1 with 6, 1 1 1 2 1 3 so on 1 6. ಅದೇ ಥರ ಈ ಡೈಯಲ್ಲಿ 1 ಬೀಳಬೇಕು ಅಂತೇನಿಲ್ಲ, 2 ಬಿದ್ದಿರಬಹುದು ಅಲ್ವೇನ್ರೋ. ಸೊ ನಾವು ಹಾಕಿದಾಗ ಡೈನ ನಾವು ಥ್ರೋ ಮಾಡಿದಾಗ ಇಲ್ಲಿ 2 ಡಾಟ್ಸ್ ಶೋ ಆಗ್ತಿರ್ಬೋದು. ಇಲ್ಲಿ ಇಟ್ ಮೇ ಬಿ 1, ಇಟ್ ಮೇ ಬಿ 2, ಗೊತ್ತಿಲ್ಲ ಎಷ್ಟು ಅಂತ. ಹಾಗಾಗಿ 2 with 1, 2 with 2 so on 2 with 6. ಸೊ ಅಂದಮೇಲೆ ಫೈನಲಿ 6ಗೆ ತಗೊಳ್ತೀನಿ ನಾನು, ಲಾಸ್ಟ್ ಹೇಳ್ತಾ ಇದ್ದೀನಿ. ಸಿಮಿಲರ್ಲಿ 6ಗೆ ಸೊ ಆ್ಯಂಡ್ ಸೊ ಆನ್ ಇನ್ನೂ ಇದೆ, ದಟ್ ಈಸ್ 6 with 1, 6 with 2, 6 with 6. ಸೊ ಇದು ಸ್ಯಾಂಪಲ್ ಸ್ಪೇಸು. ಸೊ ಈ ಸೆಂಟೆನ್ಸಿಂದ ಸಿಕ್ಕಿದ್ದು ನಮಗೆ ಸ್ಯಾಂಪಲ್ ಸ್ಪೇಸ್ ಏನಾಗಿರುತ್ತೆ ಅಂತ. ಓಕೆನಾ? ಆ್ಯಂಡ್ ದ ಸಮ್ ಆಫ್ ನಂಬರ್ಸ್ ಅಪಿಯರಿಂಗ್ ಈಸ್ ಅಬ್ಸರ್ವ್ ಟು ಬಿ 6. ಸಮ್ ಅಂದರೆ ಆ 2 ಡೈಯಿಂದ ಸಿಗುವಂತಹ ನಂಬರ್ಸ್ನ ಆ್ಯಡಪ್ ಮಾಡಿದ್ರೆ ಸಿಗೋದು 6. ಯಾವ್ದಾವ್ದು ಬರುತ್ತೆ ನೋಡಿ. ಇ ಬಿ ಎ ನಂಬರ್ 4 ಅಪಿಯರ್ಸ್. ಓಕೆ, ಈ ಬೇಡ, ನಂಬರ್ ಅಪಿಯರ್ 6 ಅಂತ ಹೇಳಿದ್ದಾರೆ. ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಸಮ್ ಅಂತ ಅಂದ್ರೆ. ಈಗ 1 with 5 ತಗೊಂಡ್ರೆ 1 + 5 6 ಆಗುತ್ತೆ. 2 with 4 ತಗೊಳ್ಬೋದು. ಓಕೆನಾ? ಸೊ ಆ ರೀತಿ. ಓಕೆನಾ? ಸೊ ಅದಿರಲಿ. ವಾಟ್ ಈಸ್ ಅಂತ ಹೇಳ್ತಾರಲ್ಲ ಅದನ್ನ ನೀವೇನು ತಗೋಬೇಕು? ಈ ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ದ ನಂಬರ್ 4 ಹ್ಯಾಸ್ ಅಪಿಯರ್ಡ್ ಅಟ್ ಲೀಸ್ಟ್ 1 ಅಂತ ಅಂದರೆ 4 ಅಪಿಯರ್ ಆಗಿರಬೇಕು. ನಂಬರ್ 4 ಅನ್ನೋ ನಂಬರ್ ಕಾಣಿಸ್ತಾ ಇರಬೇಕು ನೀವು ತಗೊಳ್ಳೋ ಸ್ಯಾಂಪಲ್ ಸ್ಪೇಸ್ ಒಳಗಡೆ. ಓಕೆನಾ? ಸೊ ಅಟ್ಲೀಸ್ಟ್ 1 ಅಂತ ಅಂದರೆ ಒಂದಕ್ಕಿಂತ ಜಾಸ್ತಿ ಇರ್ಬೋದು ಅಂದ್ರೆ ಅರ್ಥ. ಇಲ್ಲಿ 1, 1, 1, 2, 1, 3 ಆದಮೇಲೆ 1, 4 ಸಿಗುತ್ತಲ್ವಾ? ಅಲ್ಲಿ 4 ಅಪಿಯರ್ ಆಗ್ತಿದೆಯಾ? ಸೊ ಮೊದಲನೇ ಎಲಿಮೆಂಟ್ ಏನು ಎಂಟರ್ ಮಾಡ್ಬೋದು? 1, 4. ನೆಕ್ಸ್ಟ್ 2 ಇಂದ ಸ್ಟಾರ್ಟ್ ಮಾಡಿ. 2, 1, 2, 2 ತಗೊಂಡ್ರೆ ಅಲ್ಲಿ 4 ಕಾಣಿಸ್ತಾ ಇಲ್ಲ. 2, 3 4 ಅಪಿಯರ್ ಆಗ್ತಿಲ್ಲ. 2, 4 ಅಲ್ಲಿ 4 ಅಪಿಯರ್ ಆಗುತ್ತೆ. ಸೊ 2, 4 ಸೆಕೆಂಡ್ ಎಂಟ್ರಿ. ನೆಕ್ಸ್ಟ್ ಸಿಮಿಲರ್ಲಿ 3, 4 4 ಇಂದ ಸ್ಟಾರ್ಟ್ ಮಾಡ್ತಿದ್ಯಾ ಅಂದ್ರೆ ಅಲ್ಲಿ 4 ಇದು ಬಂದೇ ಬಂದಿರುತ್ತೆ. ಸೊ 4, 1, 4, 2, 4, 3, 4, 4 2 ಸಲ ಬಂತಲ್ಲ ಮೇಡಮ್. ಅಟ್ಲೀಸ್ಟ್ ಅಂದ್ರೆ ಅರ್ಥ ಒಂದಕ್ಕಿಂತ ಜಾಸ್ತಿ. ಓಕೆನಾ? ಹಾಗಾಗಿ 4, 4 2 ಟೈಮ್ಸ್ ಬರ್ಬೋದು. 4, 5, 4, 6. ನೆಕ್ಸ್ಟ್ 5 ಇಂದ ಸ್ಟಾರ್ಟ್ ಮಾಡಿದ್ರೆ 5, 4 ಬರ್ಬೋದು. 6, 4. ಸೊ ಇಲ್ಲೆಲ್ಲ 4, 4 ಕಾಣೋ ಅಂಥದ್ನೇ ತಗೊಂಡಿದ್ದೀವಿ ನಾವು. ಇಲ್ಲಿ 4, 4, 4. ಓಕೆನಾ? ಸೊ ಇದು ಇ. ಓಕೆನಾ? ಸೊ ನೆಕ್ಸ್ಟ್ ವಾಟ್ ಈಸ್ ದ ಅಂತ ಹೇಳಿದ್ರಲ್ಲ ಅದನ್ನ ಬರ್ಕೊಂಡಾಯ್ತು. ಅದಕ್ಕಿಂತ ಮುಂಚೆ ಇಟ್ ಈಸ್ ಅಬ್ಸರ್ವ್ ದಟ್ ಗೊತ್ತಿತ್ತು ನಮಗೆ. ಇಟ್ ಈಸ್ ಅಬ್ಸರ್ವ್ ದಟ್ ದ ನಂಬರ್ಸ್ ಅಪಿಯರಿಂಗ್ ಈಸ್ ಅಬ್ಸರ್ವ್ಡ್ ಟು ಬಿ 6. ಇದು ಆಲ್ರೆಡಿ ಗೊತ್ತಿದೆ, ಅಬ್ಸರ್ವ್ ಮಾಡಾಗಿದೆ. ಅದು ಎಫ್ ಅಂತ ಬರುತ್ತೆ. ಓಕೆನಾ? ಸೊ ವಾಟ್ ಈಸ್ ಅಂತ ಕೇಳೋದು ಇ,
ಅದಕ್ಕಿಂತ ಮುಂಚೆ ಆಗಿದೆ ಅನ್ನೋದು ಎಫ್. ಓಕೆನಾ? ಸೊ ವಾಟ್ ಈಸ್ ಎಫ್? ದ ಇವೆಂಟ್ ದ ಸಮ್ ಆಫ್ ನಂಬರ್ಸ್ ಅಪಿಯರಿಂಗ್ ಈ 6. 6 ಬರಬೇಕು ಸಮ್ ಅಂತ ಅಂದ್ರೆ ಯಾವ್ದಾದ್ರು 1,5 ತಗೊಂಡ್ರೆ 1 + 5 6 ಬರುತ್ತೆ ತಾನೆ. ಅದು ಬಿಟ್ಟರೆ ಯಾವುದು ತಗೊಳಕ್ಕಾಗಲ್ಲ. 2 ಇಂದ ಸ್ಟಾರ್ಟ್ ಮಾಡ್ತೀಯ ಅಂದ್ರೆ 2ಗೆ 4 ಆ್ಯಡ್ ಮಾಡಿದ್ರೆ ತಾನೆ 6 ಬರೋದು. 2,4. 3ಗೆ 3 ಆ್ಯಡ್ ಮಾಡಿದ್ರೆ ತಾನೆ 6 ಬರೋದು. ನೆಕ್ಸ್ಟ್ 4 ಇಂದ ಸ್ಟಾರ್ಟ್ ಮಾಡ್ತೀಯ ಅಂದ್ರೆ 4ಗೆ ಏನು ಬರಬೇಕು? 2. 5 ಇಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ 5,1. ಅದು ಬಿಟ್ಟರೆ 6 ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲ 6ಗಿನ ಜಾಸ್ತಿ ಆಗುತ್ತೆ ಹೊರತು ನಮಗೆ ಸಮ್ಮು 6 ಸಿಗಲ್ಲ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ವಾಟ್ ಆರ್ ದ ನಂಬರ್ಸ್ ಅಂದರೆ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ನೋಡಿ? 1 2 3 4 5. ಸೊ ಟೋಟಲ್ ಆಗಿ 5 ಇದೆ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್ ಫಾರ್ಮುಲಾ? ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಇವೆಂಟ್, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಎಫ್. So what is E by F ಅಥವಾ E given that F is n of E intersection F by n of S and divided by n of F by n of S. ಓಕೆನಾ? ಸೊ E intersection F ಅನ್ನೋದ್ರಲ್ಲಿ ಎಷ್ಟು ಎಲಿಮೆಂಟ್ ಇದೆ ನೋಡ್ರೋ? E intersection F ಇದು E ಅಂತ ಹೇಳಿದ್ವಿ ಅಲ್ವೇನ್ರೋ? ಇದು F ಅಂತ ಹೇಳಿದ್ವಿ. ಎರಡರಲ್ಲೂ ಕಾಮನ್ ಆಗಿರೋದನ್ನ ಕೌಂಟ್ ಮಾಡ್ತಾ ಹೋಗಿ. ಕಾಮನ್ ಆಗಿ ಯಾವ್ದಾದ್ರು ಸಿಗುತ್ತಾ? 1,4 ಇಲ್ಲೂ ಇಲ್ಲ, 2,4 ಇದೆ. ಸೊ 2,4 ಇಲ್ಲೂ ಇದೆ, ಇಲ್ಲೂ ಇದೆ. ಅದು ಬಿಟ್ರೆ 3,4 ಇಲ್ಲಿಲ್ಲ, 4,2 ಇದೆ, 4,2 ಇಲ್ಲೂ ಇದೆ, ಇಲ್ಲೂ ಇದೆ. ಬಿಟ್ರೆ ಯಾವುದು ಎಲಿಮೆಂಟ್ ಇಲ್ಲ. ಅಂದಮೇಲೆ ಸೊ ನಮಗೆ ಸಿಗೋದು ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎರಡೇ ಎಲಿಮೆಂಟ್, ದಟ್ ಈಸ್ 2,4 4,2. ಅಂದಮೇಲೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಬರುತ್ತೆ? 2. ಓಕೆನಾ? ಸೊ 2 ಅಂತ ಬರೆಯೋಂಗಿಲ್ಲ. ನಾನೇನಂತ ಹೇಳಿದೆ? ಪ್ರಾಬಬಿಲಿಟಿ ಅಂದರೆ ಔಟ್ ಆಫ್ ಸ್ಯಾಂಪಲ್ ಸ್ಪೇಸ್ ತಗೋಬೇಕು. ಎಷ್ಟಿರುತ್ತೆ ಸ್ಯಾಂಪಲ್ ಸ್ಪೇಸಲ್ಲಿ? ಸೊ ಈ ಥರದ ಪಾಸಿಬಿಲಿಟಿ 6 6 36 ಇರುತ್ತೆ ಟೋಟಲ್ ಆಗಿ. ಸೊ ಇಲ್ಲಿ 6 ಬರುತ್ತೆ, 6 ಬರುತ್ತೆ, 6 ಅದೇ ಥರ ಟೋಟಲ್ ಆಗಿ 6 6 36 ಬರುತ್ತೆ. ಸೊ ಟೋಟಲ್ ಸ್ಯಾಂಪಲ್ ಸ್ಪೇಸಲ್ಲಿ ಇರೋದು ಅಷ್ಟೂ ತಗೋಬೇಕು, 36 ಆಗುತ್ತೆ. ಎನ್ ಆಫ್ ಎಫ್ ಎಫ್ ಅಲ್ಲಿ ಎಷ್ಟಿದೆ ನೋಡಿ? 1 2 3 4 5 5 ಇದೆ. ಸೊ 5/36 ಆಗುತ್ತೆ. ಸೊ 36 ಕ್ಯಾನ್ಸಲ್ ಮಾಡಿದ್ರೆ 2/5 ಈಸ್ ದ ಆನ್ಸರ್. ಓಕೆನಾ? ಸೊ ಏನೇ ಕ್ವೆಶನ್ ಕೊಡಲಿ ಆ ಕ್ವೆಶನಲ್ಲಿ ಬರೋದು ಏನು? ಸ್ಯಾಂಪಲ್ ಸ್ಪೇಸ್ ಏನು? ಅದಾದಮೇಲೆ ನೆಕ್ಸ್ಟು ಇವೆಂಟ್ ಇ ಅಂದ್ರೇನು, ಎಫ್ ಅಂದ್ರೇನು, ವಾಟ್ ಈಸ್ ಅಂತ ಕೇಳೋದೆಲ್ಲ ಇ ಅಂತ ನೀವು ಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಗಿವನ್ ದಟ್ ಆದ್ಮೇಲೆ ಬರೋದು. ಇಲ್ಲಿ ಗಿವನ್ ದಟ್ ಅಂತ ಇಲ್ಲ, ಅಬ್ಸರ್ವ್ ದಟ್, ಅಬ್ಸರ್ವ್ ಮಾಡಿದ್ದೀವಿ ಅನ್ನೋದು. ಓಕೆನಾ? ಸೊ ಅಂದರೆ ವಾಟ್ ಈಸ್ ದಟ್ ಅನ್ನೋದು ತಗೊಂತಿರಲ್ರೋ, ಅದನ್ನ ತಗೊಂಡಾದ್ಮೇಲೆ ಉಳ್ಕೊಂಡಿರೋ ಸೆಂಟೆನ್ಸ್ ಅಥವಾ ಉಳ್ಕೊಂಡಿರೋ ಇವೆಂಟ್ ನೀವು ಎಫ್ಗೆ ಹಾಕೋಬಹುದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ 2 coins are tossed once where E is tail appears on one coin and F is the event. one coin shows head. ಓಕೆ? ಸೊ ಇಲ್ಲಿ ನಾನು ಇವಾಗ 2 ಕಾಯಿನ್ ತೊಗೊಂಡಿದ್ದೀನಿ. ಸೊ ಒಂದು 1 ರೂಪಿ ಕಾಯಿನ್, ಇನ್ನೊಂದು 5 ರೂಪಿ ಕಾಯಿನ್. 2 ಕಾಯಿನ್ನ ನಾವು ಟಾಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ವೇರ್ ಇ ಈಸ್ ಟೈಲ್ ಅಪಿಯರ್ಸ್ ಆನ್ 1 ಕಾಯಿನ್. ಸೊ ಟೈಲ್ ಅಪಿಯರ್ ಆನ್ 1 ಕಾಯಿನ್. ಸೊ ಇವಾಗ ನಿಮಗೆ ಗೊತ್ತಿದೆ. ಸೊ ಈ ಕಾಯಿನ್ 2 ಕಾಯಿನ್ ಇದೆ ಅಂತ ಅಂದರೆ ಸ್ಯಾಂಪಲ್ ಸ್ಪೇಸ್ ಏನು ಬರಿಬೋದ್ರಪ್ಪ? ಇಲ್ಲ ಹೆಡ್ ಬಿದ್ದಿರ್ಬೋದು, ಇಲ್ಲ ಹೆಡ್ ಬಿದ್ದಿರ್ಬೋದು. ಓಕೆನಾ? ಬಿಟ್ಟರೆ ಹೆಡ್ಡು ಟೈಲ್ ಆಗಿರಬಹುದು. ಓಕೆನಾ? ಸೊ ನೆಕ್ಸ್ಟು ಅದು ಬಿಟ್ಟರೆ ಪಾಸಿಬಿಲಿಟಿ ಹೆಡ್ ಆಯಿತು, ಹೆಡ್ಡು ಟೇಲ್ ಆಯಿತು. ಅದು ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ಏನು ತಗೊಳ್ಬೋದು? ಇಲ್ಲಿ ಟೇಲು ಹೆಡ್ಡು, ನೆಕ್ಸ್ಟು ಇಲ್ಲಿ ಟೇಲು ಟೇಲ್. ಸೊ ಇದು ನಿಮಗೆ ಪಾಸಿಬಿಲಿಟಿ ಸ್ಯಾಂಪಲ್ ಸ್ಪೇಸ್ ಗೊತ್ತೇ ಇದೆ. ಸೊ ಹಾಗಾಗಿ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳಿ. 2 coins are tossed once. The sample space S is equal to head tail ಟೇಲ್ ಅಂದರೆ 2 ಹೆಡ್ ತಗೊಂಡಿದ್ದೀನಿ, 2 ಟೇಲ್ ತಗೊಂಡಿದ್ದೀನಿ. 1 ಹೆಡ್ ಆಗಿರ್ಬೋದು, 1 ಕಾಯಿನಲ್ಲಿ ಟೇಲ್ ಬಿದ್ದಿರ್ಬೋದು, ಇಲ್ಲ ಮೊದಲನೇ ಕಾಯಿನಲ್ಲಿ ಟೇಲ್ ಬಿದ್ದಿರ್ಬೋದು, 2ನೇ ಕಾಯಿಲ್ ಹೆಡ್ ಬಿದ್ದಿರಬಹುದು. ಸೊ ಇದು ಪಾಸಿಬಲ್ ಔಟ್ಕಮ್ಸ್. ಹಂಗಾಗಿ ಸ್ಯಾಂಪಲ್ ಸ್ಪೇಸ್ ಇಷ್ಟು ಬರುತ್ತೆ. ಸೊ ಫಸ್ಟ್ ಸಬ್ ಕ್ವೆಶನ್ ಅಲ್ಲಿ ಟೇಲ್ ಅಪಿಯರ್ಸ್ ಆನ್ 1 ಕಾಯಿನ್. ಟೇಲ್ ಅಪಿಯರ್ಸ್ ಆನ್ 1 ಕಾಯಿನ್ ಅಂದರೆ 1 ಕಾಯಿನಲ್ಲಿ ನಮಗೆ ಟೇಲ್ ಅನ್ನೋದು ಕಾಣ್ತಿರ್ಬೇಕು. ಇದು ತಗೊಂತೀನಿ ಅಂದರೆ ಇಲ್ಲಿ ಟೇಲೇ ಕಾಣ್ತಿಲ್ಲ, ಇಲ್ಲಿ 2 ಕಾಯಿನಲ್ಲಿ ಕಾಣ್ತಿದೆ. ಸೊ ಇದು ಬರ್ಕೊಳಕ್ಕಾಗಲ್ಲ. ಸೊ ಇಲ್ಲಿ ಹೆಡ್ ಟೈಲು, ಟೈಲು ಹೆಡ್, 1 ಕಾಯಿನಲ್ಲಿ ಟೈಲ್ ಕಾಣ್ತಿದ್ಯಾ, ಹಾಗಾಗಿ ಇದು ಇ ಆಗುತ್ತೆ. ಸೊ ನೆಕ್ಸ್ಟ್ ಎಫ್ ಅನ್ನೋದು ಏನು ಕೊಟ್ಟಿದ್ದಾರೆ? 1 ಕಾಯಿನ್ ಶೋಸ್ ಹೆಡ್. ಇಲ್ಲೂ ಕೂಡ ಅಷ್ಟೇ, 1 ಕಾಯಿನಲ್ಲಿ ಹೆಡ್ ಕಾಣಿಸ್ಬೇಕು ಅಂದರೆ ಇಲ್ಲಿ 2 ಹೆಡ್ ಕಾಣುತ್ತೆ, ಇಲ್ಲಿ ಹೆಡ್ಡೇ ಕಾಣಲ್ಲ. ಹಾಗಾಗಿ ಇಲ್ಲಿ ಹೆಡ್, ಇಲ್ಲಿ ಹೆಡ್ ಅಂದರೆ ಅವೆರಡೇ ಬರೋ ಅಂಥದ್ದು. ಸೊ ಇ ಗೊತ್ತಾಯಿತು, ಎಫ್ ಗೊತ್ತಾಯಿತು. ಈ ಇಂಟರ್ಸೆಕ್ಷನ್ ಎಫ್ ಅಂದರೆ ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು? ಎಚ್ ಟಿ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಎಚ್ ಟಿ ಬರ್ಕೊತೀನಿ. ಟಿ ಎಚ್ ಎರಡೂ ಸೇಮ್ ಇದೆ. ಹಾಗಾಗಿ ಈ ಇಂಟರ್ಸೆಕ್ಷನ್ ಎಫ್ ಕೂಡ ಎಚ್ ಟಿ ಅಂತ ಬಂತು. ಸೊ ಫಸ್ಟ್ ಅವ್ರು ಕೇಳ್ತಾ ಇರೋದು ಏನು ಕ್ವೆಶನ್ನು? ಫೈಂಡ್ ಪ್ರಾಬಬಿಲಿಟಿ ಆಫ್ ಇ ಬೈ ಎಫ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಪ್ರಾಬಬಿಲಿಟಿ ಆಫ್ ಇ ಬೈ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್. ಸೊ ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ಎಷ್ಟಿದೆ? 2 ಇದೆ. ಕರೆಕ್ಟ್ ಅಲ್ವಾ? ಸೊ 2 ಔಟ್ ಆಫ್ ವಾಟ್? ಔಟ್ ಆಫ್ 4ರಲ್ಲಿ. ಹಾಗಾಗಿ ನೀವೇನು ಬರ್ಕೊಂತೀರ? 2/4. ನಾನು ಡೈರೆಕ್ಟಾಗಿ ಹಾಕೊಂಡಿದ್ದೀನಿ, ಬರೀ 2 ಅಂತ ಹಾಕೊಂಡಿದ್ದೀನಿ. ರೀಸನ್ 4 ಕ್ಯಾನ್ಸಲ್ ಆಗುತ್ತೆ ಅಂತ. ಹೋಲ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟಿದೆ ನೋಡಿ? 2 ಇದೆ. ಎಷ್ಟರಲ್ಲಿ? 4ರಲ್ಲಿ. ಹಾಗಾಗಿ 2/4. 4 ಕ್ಯಾನ್ಸಲ್ ಆಯಿತು ಅಂದರೆ ಉಳ್ಕೊಳೋದೇನು? 2/2. 2/2 ಕ್ಯಾನ್ಸಲ್ ಆಯಿತು ಅಂದರೆ ಉಳಿಯೋದೇನು? 1. ದಟ್ ಈಸ್ ದ ಆನ್ಸರ್.
ಸೊ ಆ ಸಬ್ ಕ್ವೆಶನ್ಗೆ. ಸೆಕೆಂಡ್ ಸಬ್ ಕ್ವೆಶನ್ ಏನಿದೆ, ನೋ ಟೇಲ್ ಅಪಿಯರ್ಸ್, ಅಂದರೆ ನೀವು ತಗೊಳೋದ್ರಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ ಪಿಕ್ ಮಾಡೋ ಅಂತಹದ್ದು ಇವೆಂಟ್ ಏನು ಹೇಳ್ತಿದೆ ಅಂದರೆ ನೋ ಟೇಲ್ ಅಪಿಯರ್ಸ್, ಟೇಲೇ ಕಾಣಿಸ್ಬಾರ್ದು. ಸೊ ಇಲ್ಲಿ ತಗೊಂಡ್ರೆ ಇದು ಕಾಣುತ್ತೆ, ಇಲ್ಲೂ ಟೇಲ್ ಇದೆ, ಇಲ್ಲೂ ಟೇಲ್ ಇದೆ, ಆಮೇಲೆ ಇಲ್ಲಿ ಮಾತ್ರ ಟೇಲ್ ಕಾಣಲ್ಲ, ಹಾಗಾಗಿ ಈ ಅನ್ನೋದು ಇವೆಂಟ್ ಎಚ್ ಬರುತ್ತೆ. ಸೊ ನೆಕ್ಸ್ಟು ಎಫ್ ಅನ್ನೋದು ನೋ ಹೆಡ್ ಅಪಿಯರ್ಸ್, ಅಂದರೆ ಹೆಡ್ಡೇ ಕಾಣಿಸ್ಬಾರ್ದು, ಅಂದರೆ ಎರಡೂ ಟೇಲೇ ತಗೊಳ್ಬೇಕು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ವಾಟ್ ಈಸ್ ಎನ್ ಆಫ್ ಇ, ನಂಬರ್ ಆಫ್ ಎಲಿಮೆಂಟ್ 1, ಎನ್ ಆಫ್ ಎಫ್ ಕೂಡ 1. ಸೊ ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್, ಎರಡಕ್ಕೂ ಕಾಮನ್ ಆಗಿ ಎಲಿಮೆಂಟ್ ಸಿಗ್ತಿದೆಯಾ? ಯಾವ ಎಲಿಮೆಂಟ್? ಇಲ್ಲಿ ಎಚ್ ಇದೆ, ಇಲ್ಲಿ ಬರುತ್ತಾ? ಟಿ ಇದೆ, ಇಲ್ಲಿ ಬರುತ್ತಾ? ಬರ್ತಾನೆ ಇಲ್ಲ ಅಂದ್ರೆ ಅರ್ಥ ಕಾಮನ್ ಆಗಿ ಯಾವುದೂ ಎಲಿಮೆಂಟ್ ಇಲ್ಲ. ದೇರ್ ಫಾರ್ ಇ ಇಂಟರ್ಸೆಕ್ಷನ್ ಎಫ್ ಎಮ್ ಟಿ ಸೆಟ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಹೇಳ್ಬೋದು? 0 ಅಂತ ಹೇಳ್ಬೋದಾ? ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಇ ಬೈ ಎಫ್? ವಿ ನೋ ದಟ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೋ 0 ಬಂದಿರೋದ್ರಿಂದ 0/4 ಡಿವೈಡೆಡ್ ಬೈ ಎಫ್ಗೆ 1 ಅಲ್ವಾ? ಇದಕ್ಕೆ ಎಫ್ಗೆ 1 ಕರೆಕ್ಟ್. ಸೊ 1/4 ಅಂತ ಅಂದ್ರೆ 4 ಕ್ಯಾನ್ಸಲ್ ಆದ್ರೆ 0 ಬೈ ಎನಿಥಿಂಗ್ ಈಸ್ 0 ತಾನೆ. ಸೊ ಡೈರೆಕ್ಟ್ ಆಗಿ ನೀವು 0 ಹಾಕ್ಬಿಡ್ಬೋದು. ಇಲ್ಲಿ 0 ಬಂತ ಮುಗೀತು. ಸೊ ದಟ್ ಈಸ್ ದ ಆನ್ಸರ್ ಫಾರ್ ಸೆಕೆಂಡ್ ಸಬ್ ಕ್ವೆಶನ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದ್ರೆ, ಮದರ್, ಫಾದರ್ ಅಂಡ್ ಸನ್ ಲೈನ್ ಅಪ್ ಅಟ್ ರ್ಯಾಂಡಮ್ ಫಾರ್ ಅ ಫ್ಯಾಮಿಲಿ ಪಿಕ್ಚರ್. ಸೊ ಒಂದು ಫೋಟೋ ತಗೊಳೋದಕ್ಕೋಸ್ಕರ ಈಗ ಮದರ್, ಫಾದರ್ ಮತ್ತೆ ಸನ್ 3 ಜನ ನಿಂತಿದ್ದಾರೆ. ಓಕೆನಾ? ನಾನು ಇಲ್ಲಿ ಚಿಕ್ಕದಾಗಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮದರು, ಸನ್ನು, ಫಾದರು, 3 ಜನ ನಿಂತಿದ್ದಾರೆ. ಸೊ ಈ ಏನೋ ಇವೆಂಟ್ ಏನ್ ಗೊತ್ತಾ, ಸನ್ ಆನ್ ಒನ್ ಎಂಡಲ್ಲಿ ಇರಬೇಕು. ಅಂದ್ರೆ ಸನ್ ಮಿಡಲ್ ಅಲ್ಲಿ ಇರೋಂಗಿಲ್ಲ, ಸನ್ನು ಈ ಸೈಡಿಗೆ ಬರಬೇಕು. ಈ ಕಡೆ ಇಬ್ರು ಮದರು ಮತ್ತೆ ಫಾದರ್ ಆದ್ರೆ ಸನ್ ಈ ಸೈಡ್ ಒನ್ ಎಂಡ್, ಅಂದ್ರೆ ಈ ಕಡೆ ರೈಟ್ ಸೈಡಿಗಾದ್ರೂ ಬರ್ಬೋದು, ಇಲ್ಲ ಲೆಫ್ಟ್ ಸೈಡಿಗಾದ್ರೂ ಬರ್ಬೋದು, ಮಿಡಲ್ ಅಲ್ಲಿ ಇರಬಾರ್ದು. ಅದು ಇ. ಎಫ್ ಅನ್ನೋದೇನು, ಫಾದರ್ ಇಂದ ಮಿಡಲ್. ಸೊ ಎಫ್ ಅನ್ನೋ ಇವೆಂಟ್ ಏನ್ ಹೇಳ್ತಿದೆ ಅಂದ್ರೆ ಫಾದರ್ ಮಿಡಲ್ ಅಲ್ಲಿ ಬರಬೇಕು. ಓಕೆನಾ? ಸೊ ಫಾದರ್ ಮಿಡಲ್ ಅಲ್ಲಿ ಬರಬೇಕು ಅಂತ ಅಂದ್ರೆ ಲೆಫ್ಟ್ ಟು ರೈಟ್ ಅಲ್ಲಿ ಮದರು ಸನ್ನು ಅಥವಾ ಸನ್ನು ಮದರ್ ಇರ್ಬೇಕಾಗತ್ತೆ. ಅಂದ್ಮೇಲೆ ಅದು ಇವೆಂಟ್ ಬಗ್ಗೆ ಹೇಳಿದ್ದಾರೆ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಫ್ ನ ಸ್ಟ್ಯಾಂಡ್ಸ್ ಫಾರ್ ಫಾದರ್, ಎಂ ನ ಸ್ಟ್ಯಾಂಡ್ಸ್ ಫಾರ್ ಮದರ್, ಸನ್ ನ ಸ್ಟ್ಯಾಂಡ್ ಫಾರ್ ಎಸ್ ಅಂತ ತಗೊಂಡಿದ್ದೀನಿ. ಅಂದ್ರೆ ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್? ಯಾವ ರೀತಿ ಬರೀಬಹುದ್ರಪ್ಪ? ಫ್ಯಾಮಿಲಿ ಪಿಕ್ಚರ್ಗೆ 3 ಜನ ನಿಲ್ತಿದ್ದಾರೆ ಅಂದ್ರೆ ಪಾಸಿಬಲ್ ಕೇಸಸ್ ಬರೀರಿ. ಇಲ್ಲ ಫಾದರ್ ಮತ್ತೆ ಮದರ್ ನಿಂತಾದ್ಮೇಲೆ ಸನ್ ನಿಂತಿರಬಹುದು ಫ್ಯಾಮಿಲಿ ಪಿಕ್ಚರ್ಗೆ. ನೆಕ್ಸ್ಟು ಮದರು, ಫಾದರು, ಮದರ್ ಆಯ್ತಾ, ಮದರು, ಫಾದರು, ಆಮೇಲೆ ಸನ್ನು. ಇಲ್ಲ ಅಂದ್ರೆ ಫಸ್ಟೇ ಸನ್ ನಿಲ್ಬೋದು, ಇಲ್ಲ ಮಿಡಲ್ ಅಲ್ಲಿ ಸನ್ ನಿಲ್ಬೋದು, ಇಲ್ಲ ಮಿಡಲ್ ಅಲ್ಲಿ ಮದರ್ ನಿಲ್ಬೋದು. ಅರ್ಥ ಆಯ್ತಾ? ಎಲ್ಲ ಪಾಸಿಬಿಲಿಟಿ ಬರೀರಿ. ಹೇಗೆ ಬರೆಯೋದು ಮೇಡಮ್, ನಮಗೆ ಗೊತ್ತಾಗಲ್ಲ ಅಂತ ಕೇಳೋರಿಗೆ. ಸೊ ಫಸ್ಟ್ ನೀವೇನ್ ಮಾಡಿ ಗೊತ್ತಾ, ನನ್ನ ಪ್ರಕಾರ ಇಲ್ಲಿ ಮದರ್ನ ಮಿಡಲ್ಗೆ ಹಾಕ್ಬಿಟ್ಟು ಎರಡೂ ಬರ್ದ್ಬಿಡಿ. ಸೊ ಇಲ್ಲಿ ಫಾದರು ಸನ್ನು, ಇಲ್ಲಿ ಸಣ್ಣ ಫಾದರ್, 2 ಆಯ್ತಾ ಇದು. ನೆಕ್ಸ್ಟ್ ಈಗ ಮಿಡಲ್ಗೆ ಫಾದರ್ನ ಹಾಕಿ. ಫಾದರ್ ಮಿಡಲ್ ಅಲ್ಲಿ ಇದ್ರೆ ಈ ಕಡೆ 2 ಸೈಡಲ್ಲಿ ಏನಿರ್ಬೋದು, ಇಲ್ಲ ಮದರು ಸನ್ನು, ಇಲ್ಲ ಸನ್ನು ಮದರ್, ಈ 2 ಪಾಸಿಬಿಲಿಟಿ ಆಯ್ತಾ. ಸೊ ನೆಕ್ಸ್ಟ್ ಮಿಡಲ್ ಅಲ್ಲಿ ಫಾದರು ಮುಗೀತು, ಮಿಡಲ್ ಅಲ್ಲಿ ಮದರು ಮುಗೀತು. ಉಳಿದಿರೋದೇನು, ಮಿಡಲ್ ಅಲ್ಲಿ ಸನ್ ಒಬ್ನೇ. ಸೊ ಮಿಡಲ್ ಅಲ್ಲಿ ಸನ್ ಇದ್ದಾನೆ ಅಂತ ಅಂದ್ರೆ 2 ಪಾಸಿಬಿಲಿಟಿ ಬರುತ್ತೆ, ಇಲ್ಲ ಫಾದರು ಮದರು, ಮದರು ಫಾದರು. ಓಕೆನಾ? ಈ ರೀತಿ ನೀವು ಅರೇಂಜ್ ಮಾಡ್ಕೋಬಹುದು. ಸೊ ಇಷ್ಟು ಬಿಟ್ರೆ ಇನ್ನು ಯಾವುದು ಪಾಸಿಬಿಲಿಟೀಸ್ ಇಲ್ಲ. ಈಗ ಈ ಅನ್ನೋದೇನು, ಸನ್ ಆನ್ ಒನ್ ಎಂಡಲ್ಲಿ ಇರೋ ಅಂತ ತಗೊಳ್ಳಿ. ಸೊ ಇಲ್ಲಿ ಎಸ್ ಅನ್ನೋದಿದೆಯಾ, ಅಂದ್ರೆ ಸನ್ ಒನ್ ಎಂಡ್, ಇಲ್ಲೂ ಎಸ್ ಇದೆ, ಇಲ್ಲೂ ಎಸ್ ಇದೆ, ಇಲ್ಲಿ ಮಿಡಲ್ ಇದ್ದಾನೆ. ಸೊ ಇಲ್ಲಿ ಎಸ್, ಸೊ ಇಲ್ಲಿ ಮಿಡಲ್ ಇದೆ. ಹಂಗಾಗಿ 1 2 3 4 ಪಾಸಿಬಿಲಿಟೀಸ್ ಇದೆ. ಅದು ಬರೀತಾ ಹೋಗಿ. ಎಫ್ ಎಂ ಎಸ್, ಎಂ ಎಫ್ ಎಸ್, ನೆಕ್ಸ್ಟ್ ಅದು ಬಿಟ್ರೆ ಎಸ್ ಎಫ್ ಎಂ, ಎಸ್ ಎಂ ಎಫ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಎಫ್ ಈಸ್ ದ ಇವೆಂಟ್ ಫಾದರ್ ಇಂದ ಮಿಡಲ್ ಅಂತ ಅಂದ್ರೆ ಫಾದರ್ ಮಿಡಲ್ ಅಲ್ಲಿ ಬರೋದು 2 ಪಾಸಿಬಿಲಿಟಿ. ಒಂದು ಎಂ ಎಫ್ ಎಸ್, ಎಸ್ ಎಫ್ ಎಂ. ಸೊ ಅದನ್ನ ನೀವು ಎಫ್ ಗೆ ಹಾಕೊಳ್ಳಿ. ಫಾದರ್ ಇಂದ ಮಿಡಲ್ ಅಂತ ಅಂದ್ರೆ ಮಿಡಲ್ ಅಲ್ಲಿ ಫಾದರ್ ಬರಬೇಕು. ಇದು ಪಾಸಿಬಿಲಿಟೀಸು. ಸೊ ಹಾಗಾಗಿ ಇಲ್ಲಿ ಎನ್ ಆಫ್ ಇ 4 ಆಗುತ್ತೆ, ಇಲ್ಲಿ ಎನ್ ಆಫ್ ಎಫ್ 2 ಆಗುತ್ತೆ. ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು? ಇಂಟರ್ಸೆಕ್ಷನ್ ಎಫ್. ಎರಡರಲ್ಲೂ ಕಾಮನ್ ಆಗಿರೋದು ಎಫ್ ಎಂ ಎಫ್, ಎಂ ಎಫ್ ಎಸ್, ಎಂ ಎಫ್ ಎಸ್. ಅದು ಬಿಟ್ರೆ ಇನ್ನ ಎಸ್ ಎಂ ಎಫ್, ಎಸ್ ಎಫ್ ಎಂ. ಓಕೆ. ಸೊ ಎಂ ಎಫ್ ಎಸ್, ಎಸ್ ಎಫ್ ಎಂ. ಸೊ ಇದು ಇಂಟರ್ಸೆಕ್ಷನ್ ಅಲ್ಲಿ ಬರುವಂತ 2 ಎಲಿಮೆಂಟ್ ಅಂದ್ರೆ ಕಾಮನ್ ಆಗಿರೋದು. ಹಂಗಾಗಿ ಇಲ್ಲೂ ಎಷ್ಟಾಗುತ್ತೆ, 2 ಆಗುತ್ತೆ. ಸೊ ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್? ಫಾರ್ಮುಲಾ ಬರ್ಕೊಳ್ತೀವಿ. ನೆಕ್ಸ್ಟ್ ಹೀಗಂದ್ರೆ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಎನ್ ಆಫ್ ಎಸ್ ಡಿವೈಡೆಡ್ ಬೈ ಎನ್ ಆಫ್ ಎಫ್ ಬೈ ಎನ್ ಆಫ್ ಎಸ್ ಆಗುತ್ತೆ. ಓಕೆನಾ? ಸೊ ಇಲ್ಲ ಮೇಡಮ್ ನಮಗೆ ಈ ತರ ಗೊತ್ತಾಗಲ್ಲ ಅಂತ ಅನ್ನೋರು ಇದನ್ನ ಓದ್ಲೇಬೇಡಿ. ಇಲ್ಲ ಈ ಇಂಟರ್ಸೆಕ್ಷನ್ ಎಫ್ ನೋಡ್ರೋ ಎಷ್ಟು ಎಲಿಮೆಂಟ್ ಇದೆ? 2 ಇದೆ. ಔಟ್ ಆಫ್ ಎಷ್ಟು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇದ್ದಿದೆ? ಎಷ್ಟು? ಔಟ್ ಆಫ್ 6 ಅಲ್ಲಿ. ಸೊ 2/6 ಹಾಕೊಳ್ಳಿ. ನೆಕ್ಸ್ಟ್ ಪ್ರಾಬಬಿಲಿಟಿ ಆಫ್ ಎಫ್ ಏನು? ಎಫ್ ಅನ್ನೋದ್ರಲ್ಲಿ ಎಷ್ಟು ಎಲಿಮೆಂಟ್ ಇದೆ ನೋಡಿ? 2. ಎಷ್ಟರಲ್ಲಿ? ಔಟ್ ಆಫ್ 6 ಅಲ್ಲಿ. ಸೊ 2/6 ಹಾಕೊಳ್ಳಿ. ಸೊ 6 ಕ್ಯಾನ್ಸಲ್ ಆಯ್ತು, 2 ಕ್ಯಾನ್ಸಲ್ ಆದ್ರೆ ಉಳಿಯೋದೇನು? 1. ಅಥವಾ 2/6 ಕ್ಯಾನ್ಸಲ್ ಆದ್ರೆ ಉಳಿಯೋದು 1. ದಟ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್.
ಸೊ ಇದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಲಾಸ್ಟ್ ಕ್ವೆಶನ್, ಅಂದರೆ ಈ ಸಲ ಎಕ್ಸಾಮಿಗೆ ಬೇಕಾಗುವಂಥ ಇಂಪಾರ್ಟೆಂಟ್ ಕ್ವೆಶನ್. ಅದು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗೆ ಇಷ್ಟು ಸಾಕು ಕಲಿತ್ರೆ. ಸೊ ನೆಕ್ಸ್ಟು ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಆವಾಗ ನೀವೇ ಅಪ್ಲೈ ಮಾಡಬಹುದು. ನಿಮಗೇನು ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಬೇಕಾಗೋದು ಫಾರ್ಮುಲಾ ಅಷ್ಟೇ. ಹೇಗೆ ನಾನು ಚೂಸ್ ಮಾಡಬೇಕು, ವಾಟ್ ಈಸ್ ಅನ್ನೋದು ಈ, ಗಿವನ್ ದಟ್ ಆದಮೇಲೆ ಬರೋದು ಎಫ್ ಅನ್ನೋದು ಅಷ್ಟು ಗೊತ್ತಾಯಿತು ಅಂದರೆ ಮತ್ತೆ ಸ್ಯಾಂಪಲ್ ಸ್ಪೇಸ್ ಬರ್ಕೊಳಕ್ಕೆ ಬರಬೇಕು ಅಷ್ಟೇ. ಓಕೆನಾ? ಸೊ ಆರಾಮಾಗಿ ಮಾಡ್ಬೋದು. ಸೊ ಇದು ಲಾಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇಂಡಿಪೆಂಡೆಂಟ್ ಇವೆಂಟ್, ಡಿಪೆಂಡೆಂಟ್ ಇವೆಂಟ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದ್ರ ಮೇಲೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ ಟೋಟಲ್ ಪ್ರಾಬಬಿಲಿಟಿ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ 5 ಮಾರ್ಕ್ಸ್ ಕ್ವಶನ್ ತುಂಬ ಈಸಿ ಇದೆ, ಇಂಡಿಪೆಂಡೆಂಟು ಡಿಪೆಂಡೆಂಟ್ ಇವೆಂಟು. ಕೆಲವೊಂದು ಟೈಮು 2 ಮಾರ್ಕ್ಸಿಗೆಲ್ಲ ಡಿಪೆಂಡೆಂಟ್ ಇವೆಂಟ್ ಕ್ವಶನ್ನು ಕೂಡ ಹಾಕಿದ್ದಾರೆ. ಓಕೆ, ಸೊ ಇವಾಗ ಲಾಸ್ಟ್ ಕ್ವೆಶನ್ನ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಅಸ್ಯೂಮ್ ದಟ್ ಈಚ್ ಬಾರ್ನ್ ಚೈಲ್ಡ್ ಈಸ್ ಈಕ್ವಲಿ ಲೈಕ್ಲಿ ಟು ಬಿ ಎ ಬಾಯ್ ಆರ್ ಎ ಗರ್ಲ್. ಓಕೆ, ಇಫ್ ಅ ಫ್ಯಾಮಿಲಿ, what is the conditional probability that both are girls given that, so what is the conditional probability that both are girls ಅಂದ್ರೆ ಇದು ಇವೆಂಟ್ ಗಿವನ್ ದಟ್ ಆದ್ಮೇಲೆ ಬರೋದು ಎಫ್ ಆಗುತ್ತೆ. ಸೊ ಇವೆರಡೂ ಕೊಡ್ತಾರೆ ಅಂತಲ್ಲ, ಒಂದೊಂದು ಕೇಳ್ಬೋದು ಅಷ್ಟೇ. ಗಿವನ್ ದಟ್ ದ ಯಂಗೆಸ್ಟ್ ಈಸ್ ಎ ಗರ್ಲ್, ಗಿವನ್ ದಟ್ ಅಟ್ಲೀಸ್ಟ್ 1 ಈಸ್ ಎ ಗರ್ಲ್. ಓಕೆನಾ? ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಸೇಮ್ ಪ್ರೀವಿಯಸ್ ಥರನೇ, ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿನಲ್ಲಿ 2 ಮಕ್ಕಳಿದ್ದಾರೆ, 2 ಚಿಲ್ಡ್ರನ್ಸ್ ಅಂದರೆ ಇಟ್ ಮೇ ಬಿ ಎ ಬಾಯ್, ಇಟ್ ಮೇ ಬಿ ಎ ಗರ್ಲ್. ಓಕೆನಾ? ಸೊ ಬಾಯ್ ಗರ್ಲ್, ಗರ್ಲ್ ಬಾಯ್, ಬಾಯ್ ಬಾಯ್, ಗರ್ಲ್ ಗರ್ಲ್. ಸೊ BG, GB, BB, GG. ಸೊ ಇದು ಸ್ಯಾಂಪಲ್ ಸ್ಪೇಸ್ ಆಗುತ್ತೆ. ಸೊ ಅದರಲ್ಲಿ ಬಿ ಅಂದ್ರೇನು, ಜಿ ಅಂದ್ರೇನು ಅಂತ ನೀವು ಮಸ್ಟ್ ಅಂಡ್ ಶುಡ್ ರೆಪ್ರೆಸೆಂಟ್ ಮಾಡಲೇಬೇಕು. ಯಾಕೆಂದ್ರೆ ನೀನು ಜಿ ಅಂತ ತಗೊಂತಿರೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೀವು ಬರೆದು ಹೇಳಬೇಕು ಅವರಿಗೆ. ಓಕೆನಾ? ಸೊ ನೆಕ್ಸ್ಟ್ ಮೊದಲನೇದು ಇ ಅನ್ನೋದು ಬೋತ್ ಆರ್ ಗರ್ಲ್ಸ್. ವಾಟ್ ಈಸ್ ಅಂತ ಬಂತು ಅಂದ್ರೆ ಅದನ್ನ ಈಗ ಹಾಕೋಬೇಕು ಅಂತ ಹೇಳಿದೆ ಅಲ್ವೇನ್ರ. ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್ ಅನ್ನೋ ಇವೆಂಟು, ಈ ಈಸ್ ದ ಇವೆಂಟ್ ದಟ್ ಸ್ಟ್ಯಾಂಡ್ಸ್ ಫಾರ್ ಬೋತ್ ಆರ್ ಗರ್ಲ್ಸ್ ಅಂತ ಹಾಕ್ಬಿಡಿ. ನೆಕ್ಸ್ಟ್ ಗಿವನ್ ದಟ್ ಅಂತ ಎಫ್ಗೆ ಹಾಕೋಬೇಕು. ಮೊದಲನೇ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಯಂಗೆಸ್ಟ್ ಈಸ್ ಎ ಗರ್ಲ್. ಯಂಗೆಸ್ಟ್ ಅಂತ ಅಂದ್ರೆ ಅರ್ಥ ಮೊದಲನೇವರು ಎಲ್ಡರು, ನೆಕ್ಸ್ಟ್ ಬರೋರು ಯಂಗರು, ಕರೆಕ್ಟ್ ಅಲ್ವಾ? ಸೊ ಯಂಗೆಸ್ಟ್ ಈಸ್ ಎ ಗರ್ಲ್ ಅಂದ್ರೆ ಯಾವ ಪಾಸಿಬಿಲಿಟೀಸ್ ಬರ್ಬೋದು. ಈಗ ಫಸ್ಟ್ ಇವೆಂಟ್ ಈಗ ಏನೇನು ಬರುತ್ತೆ, ಬೋತ್ ಆರ್ ಗರ್ಲ್ಸ್ ಅಂದ್ರೆ ಬರೋದು ಏನರೋ GG, ಅದು ಬಿಟ್ರೆ ಯಾವುದು ಬರಲ್ಲ. ಯಂಗೆಸ್ಟ್ ಈಸ್ ಎ ಗರ್ಲ್ ಅಂದ್ರೆ ಅರ್ಥ ಏನು, ಎರಡನೇ ಮಗು ಹೆಣ್ಣು ಮಗು ಆಗಿರಬೇಕು, ಆ ಥರದ್ದು ಅಂತ ತಗೊಂಡ್ರೆ ಇಲ್ಲಿ ಜಿ, ಸೆಕೆಂಡ್ ಟೈಮಿಗೆ ಜಿ ಇಲ್ಲಿ ಬರುತ್ತೆ. ಬಿಟ್ಟರೆ ಇಲ್ಲಿ ಜಿ ತಗೊಳಕ್ಕಾಗಲ್ಲ, ಬಿಕಾಸ್ ಎಲ್ಡರ್ ಆಗಿಬಿಡ್ತಾಳೆ. ನೆಕ್ಸ್ಟ್ ಇಲ್ಲಿ ತಗೊಳೋದು ಇಲ್ಲಿ ತಗೊಳ್ಬೋದು. ಸೊ ಟೋಟಲ್ ಆಗಿ BG, GG ತಗೊಳ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದು ಯಂಗೆಸ್ಟ್. ಎಲ್ಡರ್ ಅಂತ ಕೊಟ್ಟಿದ್ರೆ ಇದನ್ನ ತಗೋಬೇಕಿತ್ತು, GB, GG ತಗೋಬೇಕಿತ್ತು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಅದು ಯಂಗೆಸ್ಟ್ ಮೀನಿಂಗು. ಸೊ ಹಾಗಾಗಿ ಈ ಗೊತ್ತಾಯ್ತು, ಎಫ್ ಗೊತ್ತಾಯ್ತು. ಈ ಇಂಟರ್ಸೆಕ್ಷನ್ ಎಫ್ ಏನ್ ಬರಿಬೋದು, ಎರಡರಲ್ಲೂ ಕಾಮನ್ ಆಗಿರೋದು GG, GG. ಸೊ GG ಬರ್ಕೊಂತೀವಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನಾವು ಕಂಡೀಷನ್ ಪ್ರಾಬಬಿಲಿಟಿ ತಾನೇ ಕೇಳಿರೋದು. ಸೊ ಹಾಗಾಗಿ ಫಾರ್ಮುಲಾ ಗೊತ್ತಿದೆ. ಈ ಗಿವನ್ ದಟ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಅಂತ ಆಗುತ್ತೆ. ಸೊ ಈ ಇಂಟರ್ಸೆಕ್ಷನ್ ಎಫ್ ಅಂದರೆ ಒಂದೇ ಇರೋದು. ಸೊ 1 ಅಂತ ಬರ್ಕೊತೀರಾ. ಔಟ್ ಆಫ್ ಎಷ್ಟರಲ್ಲಿ ಎಷ್ಟು ಪಾಸಿಬಿಲಿಟಿ ಇರ್ತಾರೋ ಎಸ್ಸಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ 4. BB, GG. ಓಕೆನಾ? ಸೊ 4. ಎಫ್ ಅನ್ನೋದು ಏನಂತ ಕೊಟ್ಟಿದ್ರು, ಎಫ್ ಅನ್ನೋ ಇವೆಂಟ್ ಯಂಗೆಸ್ಟ್ ಈಸ್ ಎ ಗರ್ಲ್ ಅಂತಂದರೆ ಇಬ್ಬರಿತ್ತು. ಹಾಗಾಗಿ ಇಲ್ಲಿ ಏನಾಗುತ್ತೆ 2/4 ಆಗುತ್ತೆ. ಸೊ 4 ಕ್ಯಾನ್ಸಲ್ ಆದರೆ ಆನ್ಸರ್ 1/2 ಬರುತ್ತೆ. ಡೈರೆಕ್ಟಾಗೂ ನೀವು ಹಾಕ್ಬಹುದು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್, ಬೋತ್ ಆರ್ ಗರ್ಲ್ಸ್ ಕಾಮನ್ನು ವಾಟ್ ಈಸ್ ಅಂತ ಕೇಳಿರೋದು. ಎಫ್ ಗಿವನ್ ದಟ್ ಅಟ್ಲೀಸ್ಟ್ 1 ಈಸ್ ಎ ಗರ್ಲ್. ಅಟ್ಲೀಸ್ಟ್ 1 ಅಂದ್ರೆ ಅರ್ಥ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1, ಮರಿಬೇಡಿ. ಅಟ್ಲೀಸ್ಟ್ 1 ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಓಕೆನಾ? ಸೊ ಫಸ್ಟ್ ಬೋತ್ ಆರ್ ಗರ್ಲ್ಸ್ ಅಂದರೆ GG ಹಾಕೊಂತೀರ. ಎಫ್ಗೆ ಏನು ಬರುತ್ತೆ ಎಲಿಮೆಂಟು, ಅಟ್ಲೀಸ್ಟ್ 1 ಈಸ್ ಎ ಗರ್ಲ್ ಅಂತ ಅಂದರೆ ಒಬ್ಳು ಗರ್ಲ್ ಆಗಿರ್ಬೋದು ಅಥವಾ ಒಬ್ಳಿಗಿನ ಜಾಸ್ತಿ. ಸೊ BG, GB ಬಿಟ್ರೆ GGನೂ ಬರುತ್ತೆ. ರೀಸನ್ ಇಬ್ರು ಆಗ್ಬೋದು, ಬಿಕಾಸ್ ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1, ಒಬ್ರಿಗಿನ ಜಾಸ್ತಿ. ಓಕೆನಾ ಮೇಡಮ್? ಹಂಗಾದ್ರೆ GG 3 ಹಾಕ್ಬೋದಾ? ಇಲ್ಲದು ಇಬ್ರು ಮಕ್ಕಳು. ಓಕೆನಾ? ಇಬ್ರು ಮಕ್ಕಳು ಅಂತಂದ್ರೆ ಇಬ್ರು ಹೆಣ್ಮಕ್ಳು ಆಗಿರಬಹುದು ಅಂತ. ಓಕೆನಾ? ಸೊ ಅಷ್ಟೇ, ಸ್ಯಾಂಪಲ್ ಸ್ಪೇಸಲ್ಲಿ ಪಿಕ್ ಮಾಡ್ಬೇಕು ನೀವು. ನೆಕ್ಸ್ಟ್ ಈ ಇಂಟರ್ಸೆಕ್ಷನ್ ಎಫ್ ಅಂತ ಅಂದ್ರೆ ಎರಡಕ್ಕೂ GG ಇದೆ. ಸೊ GG ಆಗುತ್ತೆ. ಸೊ ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಈ ಗಿವನ್ ದಟ್ ಎಫ್, ಈ ಇಂಟರ್ಸೆಕ್ಷನ್ ಎಫ್ ಬೈ ಎಫ್ ಅಂದರೆ ವಾಟ್ ಈಸ್ ಈ ಇಂಟರ್ಸೆಕ್ಷನ್ ಎಫ್ 1. ಎಫ್ ಅಂತ ಅಂದ್ರೆ ಎಷ್ಟಿದೆ ನೋಡಿ, 3 ಇದೆ. ಸೊ 1/3 ಈಸ್ ದ ಆನ್ಸರ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಗೊತ್ತಾಗಿದೆಯಾ ಇಷ್ಟು? ಸೊ ಇದರಲ್ಲಿ ಏನೇ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.